ಮನೆಯಲ್ಲಿ ರಾತ್ರಿ 12 ಗಂಟೆವರೆಗೂ ಓದ್ತಾ ಇದ್ರು. ಓದ್ದಲೇ ಮಕ್ಕಳ ಮುಂದೆ ಅವ್ರು ನಿಂತ್ಕೊಂತಾ ಇರಲಿಲ್ಲ. ಅವರು ಚಂದ್ರಶೇಖರ್ ಸರ್ ಅಂದರೆ ಸಾಮಾನ್ಯ ಇಡೀ ನಮ್ಮ ತಾಲೂಕಲ್ಲಿ ಚಿರಪರಿಚಿತರು. ಟೀಚರ್ಸ್ ಎಲ್ರೂ ಅವ್ರ ಕ್ಲಾಸ್ನ ಇಷ್ಟಪಡ್ತಿದ್ವಿ. ಮತ್ತು ಅವರ ವ್ಯಕ್ತಿತ್ವ ಅಂದರೆ ದೊಡ್ಡದು ಕಂಡ್ರಿ. ನಿಜವಾಗ್ಲೂ ಸರ್ನ ನಾವು ಖಂಡಿತ ಯಾವತ್ತೂ ಮರೆಯೋದಿಲ್ಲ. ನನಗಂತೂ ನಿಜವಾಗ್ಲೂ ಅವ್ರಿಗೆ ಹೇಳ್ಬೇಕಂದ್ರೆ ಹಿರಿಯ ಅಣ್ಣ ಇದ್ದಂಗೆ. ಬಟ್ ಅವ್ರ ಜೊತೆ ಕೆಲಸ ಮಾಡೋ ಅವಕಾಶ ಸಿಕ್ಕಿದ್ದು ನನ್ನ ಪುಣ್ಯ ಅಂತ ಅನ್ಕೊಂತೀನಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಾನು ನನ್ನ ಜೀವನದ ಬಹುಮುಖ್ಯವಾದ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡೋದಕ್ಕೆ ಹೋಗ್ತಾ ಇದ್ದೀನಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ಒಂದು ಮಂತ್ರವನ್ನ ನಾವು ಚಿಕ್ಕೋರಿದ್ದಾಗಿಂದನೂ ಸ್ಕೂಲ್ಗಳಲ್ಲಿ ಹೇಳ್ತಾ ಕಲಿತಾ ಬಂದಿದ್ದೀವಿ. ನಮ್ಮ ಜೀವನದಲ್ಲಿ ಗುರುವಿನ ಮಹತ್ವ, ಅವರ ಪಾತ್ರ ಎಷ್ಟು ಮುಖ್ಯವಾದದ್ದು ಅನ್ನೋದನ್ನ ಬಹಳ ಹಿಂದಿನ ಕಾಲದಿಂದನೂ ತಿಳ್ಕೊಂತಾ ಬರ್ತಿದೀವಿ. ಅವರ ಒಂದು ಪಾತ್ರ ನಮ್ಮ ಜೀವನದಲ್ಲಿ ಎಷ್ಟು ಮುಖ್ಯ, ಅವರಿಗೆ ನಾವು ಎಷ್ಟು ಗೌರವವನ್ನ ಕೊಡ್ತೀವಿ ಅನ್ನೋದನ್ನ ಗುರುಕುಲದ ಕಾಲದಿಂದ ಹಿಡಿದು ಈಗಿನ ಸ್ಕೂಲ್ಗಳವರೆಗೇನು ಹೇಳೋದು ಗುರುವಿಗೆ ಗೌರವವನ್ನ ಕೊಡಿ ಅಂತ. ಹೌದು, ನಾನು ಇವತ್ತು ಮಾತಾಡ್ತಾ ಇರೋದು ನನ್ನ ಜೀವನದಲ್ಲಿ ನಾನು ಕಂಡಂತ ಒಬ್ಬ ಅತ್ಯುತ್ತಮ ಶಿಕ್ಷಕನ ಬಗ್ಗೆ ಮಾತಾಡೋದಕ್ಕೆ ಹೊರಟಿದ್ದೀನಿ. ಇವತ್ತು ನಾವು ಯಾವುದೇ ಪ್ರೊಫೆಷನ್ ಅಲ್ಲಿ ಇರ್ಬೋದು, ಆಕ್ಟರ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಬಟ್ ಅದೆಲ್ಲದರ ಹಿಂದೆ ಇರುವಂತದ್ದು ಒಬ್ಬ ಟೀಚರ್ ಮಾತ್ರ. ನಾನಿವತ್ತು ಮಾತಾಡ್ತಾ ಇರೋದು ನನಗೆ ಶಾಲೆನಲ್ಲಿ ಶಿಕ್ಷಕರಾಗಿ ಪಾಠ ಹೇಳ್ಕೊಟ್ಟಂತ ಗುರುವಿನ ಬಗ್ಗೆ ಅಲ್ಲ, ಜೀವನದ ಪಾಠಗಳನ್ನ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿರುವಂತ ನನ್ನ ಗುರುವಿನ ಬಗ್ಗೆ. ಅದು ಬೇರೆ ಯಾರು ಅಲ್ಲ, ನನ್ನ ಅಪ್ಪ. ಅವರು ಶಿಕ್ಷಕರಾಗಿ ಇವತ್ತಿಗೆ 31 ವರ್ಷಗಳ ಕಾಲ ಆಯ್ತು. ಅಂದ್ರೆ 31 ವರ್ಷಗಳ ನಿರಂತರ ಸೇವೆಯನ್ನ ಸಲ್ಲಿಸಿ ನಾಳೆ 31/5/2025 ಶನಿವಾರ ಅವರು ಶಿಕ್ಷಕ ವೃತ್ತಿಯಿಂದ ನಿವೃತ್ತಿಯನ್ನ ಹೊಂದ್ತಾ ಇದ್ದಾರೆ. ಅವರು ಶಿಕ್ಷಕರಾಗಿ ಅದೆಷ್ಟು ಸಾವಿರ ಮಕ್ಕಳಿಗೆ ಪಾಠವನ್ನ ಹೇಳ್ಕೊಟ್ಟು ಅವರ ಭವಿಷ್ಯವನ್ನ ರೂಪಿಸೋದ್ರಲ್ಲಿ ಒಂದು ಬಹುಮುಖ್ಯವಾದ ಪಾತ್ರವನ್ನ ವಹಿಸಿದರೆ. 31 ವರ್ಷಗಳ ಸೇವೆ ಅಂದ್ರೆ ಖಂಡಿತವಾಗ್ಲೂ ಸಾಮಾನ್ಯವಾದುದಂತೂ ಅಲ್ಲ. ಅವರಿಗೆ ಫಸ್ಟ್ ಕೆಲಸ ಸಿಕ್ಕಿದ್ದು 18/7/1994ರಲ್ಲಿ. ನಾನು ಅವಾಗ ಹುಟ್ಟಿದ್ದೆ. ನಾನು ಹುಟ್ಟಿದಾಗ್ಲೂ ನಮ್ಮ ಅಪ್ಪಾಜಿಗೆ ಕೆಲಸ ಇರ್ಲಿಲ್ಲ. ಆಗ ತರಕಾರಿಯನ್ನ ಬೆಳೆದು ಮಾರಿ ನಮ್ಮನ್ನೆಲ್ಲ ಸಾಕ್ತಾ ಇದ್ರು. ಅವಾಗಿಂದನೂ ತುಂಬಾನೇ ಕಷ್ಟಪಟ್ಟು ಇಲ್ಲಿವರೆಗೂ ಬಂದಿರೋದು. 93ರಲ್ಲಿ ನನ್ನ ತಮ್ಮ ಹುಟ್ಟಿದ. 2 ಮಕ್ಕಳಾದ್ರೂ ಕೈಯಲ್ಲಿ ಕೆಲಸ ಇರ್ಲಿಲ್ಲ, ತುಂಬಾನೇ ಕಷ್ಟಪಟ್ಟಿದ್ದಾರೆ. ಅದಾದ್ಮೇಲೆ ನಮ್ಮ ಅದೃಷ್ಟನೋ ಏನೋ, ನಮ್ಮಮ್ಮ, ನಮ್ಮಪ್ಪ, ನಮ್ಮ ಚಿಕ್ಕಪ್ಪ 3 ಜನಕ್ಕೆ ಒಟ್ಟಿಗೆ ಕೆಲಸ ಸಿಕ್ತು. ನಮ್ಮ ಮನೆಯಲ್ಲಿ 3 ಜನನು ಟೀಚರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ನಮ್ಮಪ್ಪನಿಗೆ ಕೆಲಸ ಸಿಕ್ಕಿದಾಗ ಅವರಿಗೆ 29 ವರ್ಷ. ಅವರು ಮೊದಲಿಗೆ ಜಾಯಿನ್ ಆಗಿದ್ದು ಅವರ ಫಸ್ಟ್ ಸ್ಕೂಲ್ ಮಧುಗಿರಿ ತಾಲೂಕಿನ ಚಿನ್ನೇನಹಳ್ಳಿ ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ಅಲ್ಲಿ ಎಷ್ಟು ವರ್ಷ ಕೆಲಸ ಮಾಡಿದ್ರೋ ನನ್ಗೆ ಗೊತ್ತಿಲ್ಲ, ನಾನು ಅವಾಗಿನ್ನ ತುಂಬಾ ಚಿಕ್ಕೋಳು. ಅಲ್ಲಿಂದ ಅವರು ಟ್ರಾನ್ಸ್ಫರ್ ಆಗಿದ್ದು ದಸೂಡಿಗೆ. ಅವರು ದಸೂಡಿಗೆ ಟ್ರಾನ್ಸ್ಫರ್ ಆಗಿದ್ದಾಗ ಆ ಸ್ಕೂಲು ನನಗೆ ತುಂಬಾನೇ ಚೆನ್ನಾಗಿ ನೆನಪಿದೆ. ನಾನು ಅವಾಗ 7th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೆ. ಆ ಸ್ಕೂಲಿನ ಆನ್ಯುವಲ್ ಡೇಗ್ ಆಗಿರ್ಬೋದು, ಸ್ಕೂಲ್ ಟ್ರಿಪ್ ಆಗಿರ್ಬೋದು, ಅಲ್ಲಿನ ಮಕ್ಕಳ ಜೊತೆ ನಾನು ತುಂಬಾನೇ ಓಡಾಡಿದೀನಿ, ತುಂಬಾನೇ ಒಡನಾಟ ಇದೆ ಅವ್ರ ಜೊತೆನಲ್ಲೆಲ್ಲ. ಕರ್ಕೊಂಡು ಹೋಗ್ತಾ ಇದ್ರು. ದಸೂಡಿ ಅನ್ನೋ ಊರ್ ಹೆಸರೇನೆ ನಾನು ಕೇಳಿಲ್ಲ. ಅಲ್ಲಿಗೆ ಒಂದು ಬಸ್ ಕನ್ವೀನಿಯಂಟ್ ಇಲ್ಲ, ಗಾಡಿಯಲ್ಲೇ ಓಡಾಡ್ಬೇಕು, ತುಂಬಾ ದೂರ, ತುಂಬಾನೇ ಕಷ್ಟಪಟ್ಟಿದ್ದಾರೆ ಆ ಊರಿಗೆ ಹೋಗೋ ಅಷ್ಟು ದಿನ ಮಾತ್ರ. ಏನಂದ್ರೆ ಮಣ್ಣಿನ ರೋಡು, ಗಾಡಿಯಲ್ಲಿ ಓಡಾಡ್ಬೇಕು. ಅಪ್ಪ ಸ್ಕೂಲಿಗೆ ಹೋಗಿ ಮನೆಗೆ ಬರೋ ಅಷ್ಟೊತ್ತಿಗೆ ರೋಡಲ್ಲಿ ಇರೋ ಮಣ್ಣೆಲ್ಲ ಅವ್ರ ಶರ್ಟ್ ಮೇಲೆ ಇರ್ತಾ ಇತ್ತು. ವೈಟ್ ಶರ್ಟ್ ಎಲ್ಲ ಫುಲ್ ರೆಡ್ ಕಲರ್ ಆಗೋಗ್ತಾ ಇತ್ತು. ಟ್ರಾವೆಲ್ ಮಾಡೋದು ತುಂಬಾ ಕಷ್ಟ ಆಗಿ ಅವ್ರಿಗೆ ಒಂದು ಚೇಂಜ್ ಬೇಕಾಯ್ತು. ಈ ಟೀಚರ್ ಕೆಲಸದಿಂದ ಸ್ವಲ್ಪ ಬ್ರೇಕ್ ತಗೋಬೇಕು ಅಂತ ಅನ್ನಿಸ್ತೋ ಏನೋ, ಅವರು ECO ಎಕ್ಸಾಮ್ ಅನ್ನ ಬರೆದ್ರು. ಅವರು ಆಕ್ಚುಲಿ CBZ ಅಲ್ಲಿ ಡಿಗ್ರಿಯನ್ನ ಮಾಡಿದ್ದಾರೆ, BEd ಮತ್ತೆ MEd ಅನ್ನ ಕೂಡ ಮಾಡ್ಕೊಂಡಿದ್ದಾರೆ. ಸೊ ಸೈನ್ಸ್ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ರು. ಕೆಮಿಸ್ಟ್ರಿ ಮತ್ತೆ ಬಯಾಲಜಿಯನ್ನ ಟೀಚ್ ಮಾಡ್ತಾ ಇದ್ರು. ಬೇರೆ ಯಾರಾದ್ರೂ PM ಮೆಥಡ್ ಅವರಿದ್ರೆ ಫಿಸಿಕ್ಸ್ ಅನ್ನ ಅವ್ರು ಟೀಚ್ ಮಾಡ್ತಾರೆ. ಸಿಂಗಲ್ ಹ್ಯಾಂಡ್ ಆಗಿದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ 3 ಅಪ್ಪಾಜಿನೇ ಟೀಚ್ ಮಾಡ್ತಾರೆ. ಈಗಿರುವಂತ ಸ್ಕೂಲಲ್ಲಿ ಸಿಂಗಲ್ ಹ್ಯಾಂಡ್ ಆಗಿರೋದ್ರಿಂದ 3 ಅವರೇ ಟೀಚ್ ಮಾಡ್ತಾ ಇದ್ದಾರೆ. ಒಬ್ಬ ಅಪ್ಪನಾಗಿ, ಮನೆ ಯಜಮಾನನಾಗಿ, ಹಾಗೆ ಒಂದು ಶಾಲೆಯ ಮುಖ್ಯೋಪಾಧ್ಯಾಯರಾಗಿ ಇದುವರೆಗೂ ತುಂಬಾನೇ ಜವಾಬ್ದಾರಿಗಳನ್ನ ನಿರ್ವಹಿಸ್ತಾ ಬಂದಿದ್ದಾರೆ. ಈಗ ಅದರಲ್ಲಿ ಒಂದು ಜವಾಬ್ದಾರಿಯಿಂದ ವಿಶ್ರಾಂತಿ ತಗೊಳ್ಳುವಂತ ಸಮಯ, ಅವರ ಶಿಕ್ಷಕ ವೃತ್ತಿಯಿಂದ ನಿವೃತ್ತಿ ಆಗುವಂತ ಸಮಯ. ಗೊತ್ತಿಲ್ಲ ಅವರಿಗೆ ಯಾವ ರೀತಿ ಫೀಲ್ ಆಗ್ತಾ ಇರುತ್ತೆ ಅಂತ. ಟೀಚರ್ ಆಗಿರೋರ್ಗೆ ಅದು ಏನು ಬಿಟ್ರು ಟೀಚಿಂಗ್ ಮಾಡೋ ಅಭ್ಯಾಸ ಬಿಡಲ್ಲ.
ಅದು ಬಂದ್ಬಿಟ್ಟಿರತ್ತೆ. ಯಾರಾದ್ರೂ ಒಬ್ರು ಏನಾದ್ರೂ ಒಂದು ಡೌಟ್ ಅಂದ್ರೆ ನಾವು ಶುರು ಮಾಡ್ಕೊಂಡ್ಬಿಡ್ತೀವಿ. ಈಗ ನಿಮಗೆ ಅನ್ಸಿರ್ಬೋದು ನನಗೆ ಟೀಚಿಂಗ್ ಮಾಡುವಂತ ಪ್ಯಾಷನ್ ಆಗಿರ್ಬೋದು, ಟೀಚಿಂಗ್ ಮಾಡೋದಕ್ಕೆ ಆಸೆ ಎಲ್ಲಿಂದ ಬಂದಿರುತ್ತೆ ಅಂತ. ಆಬ್ವಿಯಸ್ಲಿ ನನ್ನ ಅಪ್ಪನಿಂದನೇ ನನಗೆ ಬಂದಿರೋದು. ಅವ್ರನ್ನ ನೋಡಿ ನಾನು ಒಬ್ಳು ಶಿಕ್ಷಕರಾದ್ರೆ ನನ್ನ ಅಪ್ಪನ ರೀತಿಯಲ್ಲಿನೇ ಒಂದು ಉತ್ತಮವಾದಂತ ಶಿಕ್ಷಕಿ ಆಗ್ಬೇಕು ಅಂತ ಕನಸ್ಕೊಂಡಿದ್ದೆ, ಆಗಿದ್ದೆ ಕೂಡ. ಈಗ ಒಂದು ಬ್ರೇಕ್ ಅನ್ನ ತಗೊಂಡಿದ್ದೀನಿ, ಆದ್ರೂ ಆನ್ಲೈನ್ ಅಲ್ಲಿ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಇನ್ನು ಅವರು ECO ಎಕ್ಸಾಮ್ ಅನ್ನ ಬರೆದ್ರು, ಯಾಕೆಂದ್ರೆ ದಸೂಡಿಗೆ ಹೋಗೋದಕ್ಕೆ ಟ್ರಾವೆಲ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇತ್ತು ಅಂತ. ಅದರಲ್ಲಿ ಪಾಸ್ ಆದ್ರೂ ಕೂಡ ನಮ್ಮಮ್ಮ ಹೇಳಿದಂಗೆ ಜಿಲ್ಲೆಗೆ ಫಸ್ಟ್ ಬಂದಿದ್ರಂತೆ. ತುಂಬಾನೇ ಖುಷಿ ಆಗ್ತಾ ಇದೆ. ಅಷ್ಟೆಲ್ಲ ನಮ್ಮ ಜವಾಬ್ದಾರಿಯನ್ನ ತಗೊಂಡು ಕೆಲ್ಸಕ್ಕೂ ಹೋಗ್ಕೊಂಡು ಮನೆಗೆ ಬಂದು ಓದ್ಕೊಂಡು ಎಕ್ಸಾಮ್ ಬರೆದು ಇಡೀ ಜಿಲ್ಲೆಗೆ ಫಸ್ಟ್ ಬರೋದು ಅಂದ್ರೆ ನಿಜವಾಗ್ಲೂ ಸಾಮಾನ್ಯವಾದಂತ ಮಾತಲ್ಲ. ತುಂಬಾನೇ ಹೆಮ್ಮೆ ಆಗ್ತಾ ಇದೆ ನಮ್ಮ ಅಪ್ಪಾಜಿ ಬಗ್ಗೆ ನನಗೆ ಮಾತಾಡ್ತಾ ಇದ್ರೆ. ಇನ್ನು ECO ಆಗಿ ಅವರು BO ಆಫೀಸ್ನಲ್ಲಿ 9 ವರ್ಷಗಳ ಕಾಲ ಕೆಲಸ ಮಾಡಿದ್ರಂತೆ. ಮನೆಯಲ್ಲಿ ಒಬ್ಬ ಅಪ್ಪನಾಗಿ ಹೇಗೆಲ್ಲ ಇರ್ತಾರೆ ನಮ್ ಜೊತೆ ಅನ್ನೋದನ್ನ ನಾವು ಹುಟ್ಟದಾಗಿಂದನೂ ನೋಡಿರ್ತೀವಿ. ಒಬ್ಬ ECO ಆಗಿದ್ರೆ ಎಜುಕೇಶನ್ ಕೋಆರ್ಡಿನೇಷನ್ ಆಫೀಸರ್, ಶಿಕ್ಷಣ ಸಂಯೋಜಕರು ಅಂತ ಕರಿತೀವಿ ಕನ್ನಡದಲ್ಲಿ. ಆಗ ಅವರು ಆ ಪೊಸಿಷನ್ ಅಲ್ಲಿ ಇದ್ದಾಗ ಅವರ ಟೀಚರ್ಸ್ ಅನ್ನೆಲ್ಲ ಯಾವ ರೀತಿ ಟ್ರೀಟ್ ಮಾಡ್ತಾ ಇದ್ರು, ಒಬ್ಬ ಟೀಚರ್ ಆಗಿದ್ದಾಗ ಅವ್ರ ಕೊಲೀಗ್ಸ್ ಜೊತೆನೆಲ್ಲ ಯಾವ ರೀತಿನಲ್ಲಿ ಅವರು ವರ್ತಿಸ್ತಾ ಇದ್ರು ಅಂತ ಒಂದು ಕ್ಯೂರಿಯಾಸಿಟಿನಲ್ಲಿ ನಾನು ಕೆಲವೊಂದು ಟೀಚರ್ಸ್ ಅನ್ನ ಭೇಟಿ ಮಾಡಿ ಅವರ ಒಪಿನಿಯನ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ. ನಮ್ಮ ಅಪ್ಪನಿಗೆ ಇದು ಒಂದು ಸರ್ಪ್ರೈಸ್ ಅಂತಾನೆ ಹೇಳ್ಬೋದು. ಅವ್ರಿಗೆ ಗೊತ್ತಿಲ್ಲ ನಾನು ಈ ತರ ಎಲ್ಲ ಹೋಗಿ ಭೇಟಿ ಮಾಡಿ ಅವರ ಒಂದು ಒಪಿನಿಯನ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ ಅನ್ನೋದು. ಅವರ ರಿಟೈರ್ಮೆಂಟ್ ದಿನ ನಾನು ಅವರಿಗೆ ಕೊಡ್ತಾ ಇರುವಂತ ಸಣ್ಣ ಒಂದು ಸರ್ಪ್ರೈಸ್ ಅಂತಾನೆ ಹೇಳ್ಬೋದು. ಅವರ ಮೊದಲ ಸ್ಕೂಲು ಮಧುಗಿರಿ ತಾಲೂಕಿನ ಚಿನ್ನೇನಹಳ್ಳಿ, 2ನೇ ಸ್ಕೂಲು ದಸೂಡಿ. ಹಾಗಾಗಿ ಅದು ಇಲ್ಲಿಂದ ತುಂಬಾ ದೂರ ಇರೋದ್ರಿಂದ ನನಗೆ ಅಲ್ಲೆಲ್ಲ ಹೋಗಿ ಅವರ ಟೀಚರ್ಸ್ ಅನ್ನ ಮಾತಾಡ್ಸೋದಕ್ಕಾಗ್ಲಿಲ್ಲ. ಚಿಕ್ಕನಾಕ್ನಳ್ಳಿ ಸ್ಕೂಲು ಹಾಗೆ ECO ಆಗಿದ್ದಾಗ ಹೇಗಿದ್ರು ಮತ್ತೆ ಚಿಕ್ಕನಾಕ್ನಳ್ಳಿ ಸರೌಂಡಿಂಗ್ ಅಲ್ಲಿ ಇದ್ದಂತ ಸ್ಕೂಲ್ಗಳಿಗೆ ಭೇಟಿ ಕೊಟ್ಟು ಅಲ್ಲಿನ ಟೀಚರ್ಸ್ ನ ಒಪಿನಿಯನ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಯಾರ್ಯಾರೆಲ್ಲ ನಮ್ಮ ಅಪ್ಪನ ಬಗ್ಗೆ ಏನೇನೆಲ್ಲ ಮಾತಾಡಿದ್ದಾರೆ ಅನ್ನೋದನ್ನ ನೋಡ್ಕೊಂಡ್ ಬರೋಣ. ಇವರು ಪುಷ್ಪಲತಾ KN, ನಮ್ಮಮ್ಮ. ಆಲ್ಮೋಸ್ಟ್ ನನ್ನ ಎಲ್ಲ ವಿಡಿಯೋದಲ್ಲೂ ನೋಡಿರ್ತೀರಾ. ಅಪ್ಪಾಜಿ ಮನೆಯಲ್ಲಿ ಆಸ್ ಎ ಪರ್ಸನ್ ಹೆಂಗಿರ್ತಾರೆ ಅನ್ನೋದು ನಮ್ಮೆಲ್ರಿಗೂ ಗೊತ್ತು. ಬಟ್ ಆಸ್ ಎ ಟೀಚರ್ ಅವರು ಹೇಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ರು ಸ್ಕೂಲಿಗೆ ಹೋಗೋದಕ್ಕೆ, ಹೇಗಿದ್ರು ಅನ್ನೋದನ್ನ ಇವರು ಒಬ್ರು ಟೀಚರ್ ಆಗಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ಬೋದು ಅಂತ ಇವರ ಒಂದು ಒಪಿನಿಯನ್ ಅನ್ನ ಕೇಳ್ತಾ ಇದ್ದೀನಿ. ಅವರು ಟೀಚರ್ ಆಗಿದ್ದಾಗ ಹೇಳ್ಬೇಕು ಅಂತಂದ್ರೆ ಮನೆಯಲ್ಲಿ ರಾತ್ರಿ 12 ಗಂಟೆವರೆಗೂ ಓದ್ತಾ ಇದ್ರು. ಓದ್ದಲೇ ಮಕ್ಕಳ ಮುಂದೆ ಅವ್ರು ನಿಂತ್ಕೊಂತ ಇರಲಿಲ್ಲ. ಮನೆಯಲ್ಲಿ ಪೂರ್ವ ಸಿದ್ಧತೆ ಪೂರ್ತಿ ಮಾಡಿಕೊಂಡು ಆ ಮಕ್ಕಳಿಗೆ ಎಷ್ಟು ವಿಷಯನ ತಿಳಿಸ್ಬೇಕೋ ಆ ಥರ ತಿಳಿಸ್ತಾ ಇದ್ರು. ಆಮೇಲೆ ಪ್ರಿಪ್ರೇಷನ್ ಇಲ್ದಲೆ ಒಂದು ದಿವಸ ಶಾಲೆಗೆ ಹೋದವರೇ ಅಲ್ಲ, ಎಲ್ಲ ಶಾಲೆನಲ್ಲೂ ಒಳ್ಳೆ ಟೀಚರ್ ಅಂತ ಹೆಸರು ತಗೊಂಡಿದ್ದಾರೆ. ಇದು ಗೌರ್ಮೆಂಟ್ ಹೈಸ್ಕೂಲಲ್ಲಿ ವರ್ಕ್ ಮಾಡಿದ್ದಾರೆ, ಮತ್ತು ಬರಗೂರಲ್ಲಿ ವರ್ಕ್ ಮಾಡಿ ಈಗ ಪ್ರಮೋಷನ್ ಮೇಲೆ ದಪ್ಪುಂಟೆಗೆ ಸ್ಕೂಲ್ಗೆ ಹೋಗಿ ಆ ಸ್ಕೂಲ್ನ ಆ ಸ್ಥಿತಿಗತಿ ಅವರು ಹೋದಾಗಿದ್ದಂಥ ಸ್ಕೂಲಿನ ಸ್ಥಿತಿಗತಿಗೂ ಈಗಿರ್ತಕ್ಕಂಥ ಸ್ಥಿತಿಗತಿಗೂ ತುಂಬಾ ವ್ಯತ್ಯಾಸ ಇದೆ. ತುಂಬ ಒಳ್ಳೆ ಟೀಚರ್ ಆಗಿ ನಮ್ಮ ಮನೆಯವರು ಕೆಲಸ ಮಾಡಿದ್ದಾರೆ. ಇನ್ನು ECO ಆಗಿದ್ದಾಗ ಹೇಳ್ಬೇಕು ಅಂತಂದರೆ ಇಡೀ ಶೆಟ್ಟಿಕೆರೆ ಹೋಬಳಿಗೆ ಅವರು ಯಾಕಪ್ಪ ECO ಆದರು ಅಂದರೆ ದಪ್ಪುಂಟೆ ದಸೂಡಿ ಸ್ಕೂಲ್ಗೆ ಹೋಗ್ತಾ ಇದ್ರು. ಅವ್ರಿಗೆ ಹೋಗೋದು ಬರೋದು ತೊಂದರೆ, ಬಸ್ಗಳು ಇರಲಿಲ್ಲ, ಗಾಡಿನಲ್ಲಿ ಹೋಗ್ಬೇಕಾಗಿತ್ತು, ತುಂಬ ರಿಸ್ಕ್ ಇತ್ತು. ಹಾಗಾಗಿ ECO ಎಕ್ಸಾಮ್ನ ಒಂದ್ಸರಿ ಟ್ರೈ ಮಾಡೋಣ ಅಂತ ಬರೆದ್ರು. ತುಂಬಾ ಕಷ್ಟಪಟ್ಟು ಜಿಲ್ಲೆಗೆ ಫಸ್ಟ್ ಬಂದರು. ಅದರಲ್ಲಿ ಯಾವ ಹೋಬಳಿ ಆಯ್ಕೆ ಮಾಡ್ಕೊಂತೀರಾ ಅಂತ ಕೇಳಿದಾಗ ನಾನು ಶೆಟ್ಟಿಕೆರೆ ಹೋಬಳಿನೇ ಆಯ್ಕೆ ಮಾಡ್ಕೊಂತೀನಿ ಅಂತ ಆ ಶೆಟ್ಟಿಕೆರೆ ಹೋಬಳಿನ ಆಯ್ಕೆ ಮಾಡ್ಕೊಂಡ್ರು. ಅಷ್ಟೇ ಪ್ರಾಮಾಣಿಕವಾಗಿ 10 ವರ್ಷಗಳ ಸತತ ಪ್ರಯತ್ನದೊಂದಿಗೆ ತುಂಬ ಒಳ್ಳೆ ECO ಆಗಿ ಅವ್ರು ಕೆಲಸ ಮಾಡಿದ್ರು. ಆ ಒಂದು ಯುಗವನ್ನು ಸುವರ್ಣ ಯುಗ ಅಂತಲೇ ಕರಿಬೇಕು. ಜಯಕುಮಾರ್ ಸಾಹೇಬರು BO, ಸಿದ್ದರಾಜು ಸರ್ BRC, ನಮ್ಮನೆಯವರು ECO. ತುಂಬಾ ಉಡ್ಡು ಅವಾಗ ಕೆಲಸಗಳು ಆಯಿತು ನಮ್ಮ ತಾಲೂಕಲ್ಲಿ ಅಂತಂದರೆ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕು ಅಂತ ಒಂದು ಕಾಲ ಇತ್ತು. ಅವರು ನಮ್ಮ ಸ್ಕೂಲಿಗೆ ನಾನು ಟೀಚರ್ ಆಗಿದ್ದೆ. ಜೆಸಿಪುರಕ್ಕೆ ಬರ್ತಾಯಿದ್ರು. ಬಂದ್ರೂ ನೋಡಪ್ಪ ಇವಾಗ ಟೀಚರ್ ಆಗಿ ಅವ್ರನ್ನ ನೋಡೋದಕ್ಕೂ ಮನೆಯಲ್ಲಿ ಹೆಂಡತಿಯಾಗಿ ನೋಡೋದಕ್ಕೂ ವ್ಯತ್ಯಾಸ ಇರುತ್ತೆ. ಬರೋರು ನಾನು ಅವಾಗ ನಲಿಕಲಿ ಹ್ಯಾಂಡ್ಲ್ ಮಾಡ್ತಾ ಇದ್ದೆ. ನಲಿಕಲಿ ಏನು ನಮಗೇನು ಅಷ್ಟಿದಿಲ್ಲ, ನಾನು ಯಾವಾಗಲೂ ಇಂಗ್ಲೀಷ್ ಕ್ಲಾಸ್ ನೋಡ್ತೀನಿ ಅನ್ನೋರು. ನಮ್ಮ ಶಾಲೆಯಲ್ಲಿ ಅವಾಗ ಮಂಜುಳಾ ಅಂತ ಇದ್ರು ಸಹ ಶಿಕ್ಷಕಿ, ಆಮೇಲೆ ಉಮೇಶ್ ಮಾಸ್ಟರ್ ಅಂತ ಇದ್ರು ಸಹ ಶಿಕ್ಷಕರು. ಅವರಿಬ್ಬರು ಕ್ಲಾಸ್ನ ತಗೊಳಕ್ಕೆ ಹೋಗೋರು. ಇಂಗ್ಲೀಷ್ನ ಇವರೇ ತಗೊಂಡ್ಬಿಡೋರು ಶಾಲೆಗೆ ಬಂದ ತಕ್ಷಣನೇ. ಅವರಿಬ್ರು ಟೀಚರ್ಗಳಾದ್ರೂ ಮಕ್ಳ ಥರ ಇವ್ರು ಪಾಠ ನೋಡೋಕ್ಕೆ ಅಂತ ಹಿಂದ್ಗಡೆ ಕುತ್ಕೊಂತ ಇದ್ರು. ತುಂಬಾ ಹೊಗಳ್ತಾ ಇದ್ರು ಅವರನ್ನ. ಮತ್ತೆ ಯಾವತ್ತೂ
ಶಾಲೆಗೆ ಬಂದರೆ ಸಪ್ರೇಟ್ ಊಟ ಮಾಡಿಸ್ತೀವಿ ಅಂದರೆ ಹೋಗ್ತಾ ಇರಲಿಲ್ಲ. ಮಕ್ಳಿಗೆ ಏನು ತಿಂತಾರೋ ಬಿಸಿ ಊಟನ ಅದನ್ನೇ ನಾನು ತಿನ್ನಬೇಕು ಅಂತೇಳಿ ಇದು ಮಾಡೋರು. ಕಾಫಿ ಟೀ ಮಾಡಿಸ್ತೀವಿ ಅಂದರೆ ಬೇಡ ಅನ್ನೋರು. ಯಾವುದೇ ಅಧಿಕಾರಿಗಳಿಗೆ, ಯಾವುದೇ ಮುಖ್ಯ ಶಿಕ್ಷಕರಿಗೆ ತೊಂದರೆ ಕೊಡಲಿಲ್ಲ. ತಪಾಸಣೆಗೆ ಹೋದಾಗಲೂ ಅಷ್ಟೇ, ಗೊತ್ತಿಲ್ಲದಲೇ ಇರೋದನ್ನ ಇವರೇ ಬರ್ಕೊಟ್ಟು ಅದನ್ನು ಸರಿ ಮಾಡಿ ವೋಚರ್ಗಳನ್ನೆಲ್ಲ ಹಿಂಗಿಡಬೇಕು ಅಂತ ಅವ್ರಿಗೆ ತಿಳುವಳಿಕೆ ಕೊಟ್ಟು ಇನ್ಸ್ಪೆಕ್ಷನ್ ಮಾಡ್ಕೊಂಬಂದಂಥ ವ್ಯಕ್ತಿ. ಇಡೀ ತಾಲೂಕಲ್ಲೇ ಹೇಳ್ಬೇಕು ಅಂತಂದರೆ ಒಳ್ಳೆ ಉತ್ತಮ ಶಿಕ್ಷಕರಾಗಿ ಒಂದು ಪ್ರಶಸ್ತಿಗೆ ಆಸೆ ಮಾಡಲಿಲ್ಲ, ಒಂದು ಯಾವುದೇ ಅದರಿಂದೇ ಹೋಗಲಿಲ್ಲ. ನಾನು ಪಾಠ ಮಾಡಬೇಕು ಮಕ್ಕಳಿಗೆ ಅಷ್ಟೇ ಹೊರತು ಇನ್ಯಾವುದೇ ಯಾವುದು ಆಮಿಷಗಳು ಆಸೆಗೆ ಅವರು ಒಳಪಡಲೇ ಇಲ್ಲ. ಅಂಥ ವ್ಯಕ್ತಿನ ನಾನು ಯಜಮಾನರಾಗಿ ಅಪ್ರಿಷಿಯೇಟ್ ಮಾಡ್ತೀನಿ, ಮತ್ತು ಒಳ್ಳೆ ECO ಅಂತಲೂ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಅವ್ರನ್ನ. ಈಗ ಅವರು ನಿವೃತ್ತಿ ಹೊಂದುತ್ತಾ ಇದ್ದಾರೆ. ಸೊ ಏನು ಖುಷಿ ಆಗ್ತಾ ಇದೆಯಾ? ಖುಷಿಗಿಂತ ತುಂಬಾ ಬೇಜಾರಾಗ್ತಾ ಇದೆ. ಯಾಕೆಪ್ಪ ಅಂತಂದರೆ ಸಾವಿರಾರು ಮಕ್ಕಳು, ಇವತ್ತು ನೂರಾರು ಮಕ್ಕಳಿಗೆ ಆ ಥರ ಸೈನ್ಸು, ನಾನು ಅವರು ಅಂತ ಏನು ಹೊಗಳಿಕೊಂಡು ಹೇಳೋ ಪ್ರಶ್ನೆ ಅಲ್ಲ, ಅವ್ರನ್ನ ಯಾರೇ ನಿಲ್ಲಿಸಿ ಪಾಠ ಮಾಡಿದ್ರು ಆ ಥರ ಸೈನ್ಸ್ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಮಕ್ಕಳಿಗೆ ಇವತ್ತು ಎಷ್ಟೋ ಮಕ್ಕಳಿಗೆ ಇವತ್ತು ಅನ್ಯಾಯ ಆಗುತ್ತೆ ಅಂತ ಹೇಳ್ತೀನಿ. ಬಿಟ್ಟರೆ ಅವ್ರು ಇನ್ನೂ ಒಂದು 10-6 ವರ್ಷ ಕೆಲಸ ಮಾಡಬೇಕು ಅನ್ನೋದೇ ನನ್ನ ಆಸೆ. ಬೇಕಾದರೆ ಇವಾಗ ನಿವೃತ್ತಿ ಹೊಂದಿರೂ ಸಹ ಯಾವುದೇ ಮಕ್ಕಳಿಗೆ ಕಷ್ಟ ಅನ್ಸರಿ ಆ ಶಾಲೆಗೆ ಹೋಗಿ ವಾರಕ್ಕೆ 2 ದಿನ ಪಾಠ ಮಾಡ್ಬರೋಕೆ ನಮ್ದೇನು ಅಭ್ಯಂತರ ಇಲ್ಲ. ಅವ್ರು ಮಾಡೋದಾದರೆ ಮಾಡಲಿ. ಎಷ್ಟೋ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಕೊರತೆ ಆಗುತ್ತೆ. ಬಿಟ್ಟರೆ ಅವ್ರು ನಮಗೇನು ಬೇಜಾರಾಗ್ತಾ ಇಲ್ಲ ಅವರು ನಿವೃತ್ತಿ ಹೊಂದಿದ್ದಾರೆ ಅಂತ. ಈಗ ಏನು ಮಾಡೋಕ್ಕಾಗುತ್ತೆ, ವಯೋನಿವೃತ್ತಿ ಸರ್ಕಾರಿ ಆದೇಶ ಪಾಲಿಸಲೇಬೇಕು. ಆದರೂ ಅವ್ರು ಕೆಲಸ ಮಾಡ್ತೀವಿ ಅಂದರೆ ನಮ್ದೇನು ಅಭ್ಯಂತರ ಇಲ್ಲ. ಇಷ್ಟು ವರ್ಷ ದುಡ್ದಿರೋದೇ ಸಾಕಾಗಲ್ವಾ? ಇನ್ನಾದರೂ ಮನೆಯಲ್ಲಿ ಆರಾಮಾಗಿ ಅಲ್ಲ, ವಿಶ್ರಾಂತಿ ಜೀವನಕ್ಕೆ ಹೋಲಿಸ್ಕೊಂಡ್ರೆ ಅವ್ರಿಗೂ ವಿಶ್ರಾಂತಿ ಬೇಕು. ಆರೋಗ್ಯದಲ್ಲಿ ಅವ್ರಿಗೂ ತೊಂದರೆ. ಸ್ವಲ್ಪ ನಿಂತ್ಕೊಂಡೇ ಪಾಠ ಮಾಡಿ 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 ಕಾಲುಗಳೆಲ್ಲ ನೋವು. ಹಾಗಾಗಿ ವಿಶ್ರಾಂತಿ ಜೀವನನೂ ಬೇಕು. ಆದರೆ ಮಕ್ಕಳ ದೃಷ್ಟಿನಲ್ಲಿ ನೋಡ್ಕೊಂಡ್ರೆ ಯಾರೋ ಇವಾಗ ಹೋಗಿ ಅವ್ರು ಪಾಠ ಮಾಡೋದಕ್ಕೂ ಅನುಭವಸ್ಥರಿರೋರು ಹೋಗಿ ಒಂದು 2 ಪೀರಿಯಡ್ ಪಾಠ ಮಾಡೋದಕ್ಕೂ ವ್ಯತ್ಯಾಸ ಇರುತ್ತೆ. ಹಾಗಾಗಿ ಅವರಿಗೆ ಪಾಠ ಮಾಡಬೇಕು ಅಂತ ಮನಸ್ಸಿದ್ರೆ ಹೋಗಿ ಮಾಡಬರೋದ್ರಲ್ಲೇನು ಅಭ್ಯಂತರ ಇಲ್ಲ. ವಿಶ್ರಾಂತಿ ತಗೊಳ್ಳಿ. ಅವರು ಇಷ್ಟು ವರ್ಷ ಮಾಡಿದ್ದಾರೆ ಪಾಪ, ಬೇಗನೆ ಹೋಗ್ತಕ್ಕಂಥದ್ದು ಇರ್ಬೋದು. ಎಷ್ಟು ಶ್ರಮ ಪಟ್ಕೊಂಡು, ಈಗ ದಪ್ಕೊಂಟೆ ಸ್ಕೂಲು 40 ಕಿಲೋಮೀಟ್ರ್ ಹೋಗಿ ಬರಬೇಕು ಪಾಪ, ರೂಮೆಲ್ಲ ಮಾಡಿಕೊಂಡು ನಮ್ಮನ್ನು ಬಿಟ್ಟು 3 ದಿವಸ ಬಂದು 3 ದಿವಸ ಹೋಗಿ ಎಲ್ಲ ಮಾಡಿದ್ದಾರೆ. ತುಂಬ ನಿಷ್ಠೆಯಿಂದ ಕೆಲಸ ಮಾಡಿದ್ದಾರೆ. ಅದರ ಬಗ್ಗೆ ನಮಗೆ ಖುಷಿ ಇದೆ, ಭಾಳ ಹೆಮ್ಮೆ. ಓಕೆ. ಇವರು ಶೋಭಾ TB ಅಂತ ಈಗ ಜೆಸಿಪುರ ಪ್ರೈಮರಿ ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅಪ್ಪಾಜಿ ECO ಆಗಿದ್ದಾಗ ನೀವು ಯಾವ ಸ್ಕೂಲಲ್ಲಿದ್ರಿ? ಅವರು ಚಂದ್ರಶೇಖರ್ ಸರ್ ಅಂದರೆ ಸಾಮಾನ್ಯ ಇಡೀ ನಮ್ಮ ತಾಲೂಕಲ್ಲಿಗೆ ಚಿರಪರಿಚಿತರು. ಅವ್ರ ನೇಮ್ ಅಂದರೆ ಎಲ್ಲರಿಗೂ ಗೊತ್ತಿರೋಂಥದ್ದೇ. ಅವರು ECO ಆದಂಥ ಸಂದರ್ಭದಲ್ಲಿ ನಾನು ಹೆಸರಲ್ಲಿ ಸ್ಕೂಲ್ನಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ನನಗೆ ಸಾಕಷ್ಟು ವಿಚಾರಗಳಿದ್ದಾವೆ. ಅವರು ಎಷ್ಟು ಚೆನ್ನಾಗಿ ಮಕ್ಕಳನ್ನ ಮೋಟಿವೇಶನ್ ಮಾಡ್ತಿದ್ರು ಅಂದರೆ, ಅವರ ಹೆಚ್ಚು ಕಮ್ಮಿ ಅವ್ರ ಸೇವಾವಧಿಯನ್ನು ಮಕ್ಕಳ ಶ್ರೇಯೋಭಿವೃದ್ಧಿಗೋಸ್ಕರನೇ ಶ್ರಮಿಸಿದ್ದಾರೆ ಅವರು. ಒಂದ್ಸರಿ ನಾನು ನನ್ನ ಎಕ್ಸ್ಪೀರಿಯನ್ಸ್ನ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರು ಒಂದ್ಸರಿ ನಮಗೆ ಇಂಗ್ಲೀಷ್ ಚಟುವಟಿಕೆಗಳ ಬಗ್ಗೆ ಹೇಳೋಂಥ ಸಂದರ್ಭದಲ್ಲಿ ಈ ಥರ ಚಟುವಟಿಕೆಗಳನ್ನು ಮಾಡಿಸಿದ್ರೆ ಮಕ್ಕಳು ನಿಜವಾಗ್ಲೂ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟಿವಿಟಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ಹೇಳಿದರು. ಅದೇ ಥರ ನಾನು ನಮ್ಮ ಸ್ಕೂಲ್ನಲ್ಲಿ ಕೂಡ ಅದನ್ನು ನಿರ್ವಹಿಸೋಂಥ ಸಂದರ್ಭದಲ್ಲಿ ಅವರು ನಮ್ಮ ಶಾಲೆಗೆ ಭೇಟಿ ನೀಡಿದರು. ಆಗ ಅವರು ಅವ್ರದ್ದು ಗುಣ ಏನಪ್ಪ ಅಂತಂದರೆ, ಬಂದ ತಕ್ಷಣ ಅವ್ರು ಆಫೀಸ್ ರೂಮಿಗೆ ಬರ್ತಾ ಇರಲಿಲ್ಲ. ನೇರವಾಗಿ ಅವರು ಮಕ್ಕಳಿರೋಂಥ ತರಗತಿ ಕೋಣೆಗಳಿಗೆ ಹೋಗ್ತಾ ಇದ್ರು. ಅಲ್ಲಿ ಮಕ್ಕಳು ಯಾವ ಥರ ಅವರು ಇನ್ವಾಲ್ವ್ ಆಗ್ತಾರೆ ಅನ್ನೋದನ್ನ ಅವರು ಹಲವಾರು ಚಟುವಟಿಕೆಗಳನ್ನು ನಿರ್ವಹಿಸ್ಕೊಂಡು ಮಕ್ಕಳ ಆಕ್ಟಿವಿಟೀಸನ್ನು ಅವರು ಟೆಸ್ಟ್ ಮಾಡ್ತಾ ಇದ್ರು. ಅಂಥ ಸಂದರ್ಭದಲ್ಲಿ ನನ್ನ ಇಂಗ್ಲೀಷ್ ಸಬ್ಜೆಕ್ಟನ್ನು 3 ಮತ್ತು 4ನೇ ಕ್ಲಾಸಿಗೆ ನಾನು ಕೂಡ ಮಾಡಿದ್ದೆ. ಅಂಥ ಮಕ್ಕಳು ಅವರು ಚೆನ್ನಾಗಿ ನಿರ್ವಹಿಸಿದಂಥ ಸಂದರ್ಭದಲ್ಲಿ ಅವರು ತುಂಬ ಸಂತೋಷಪಟ್ಟರು. ಅವರು ಮತ್ತೆ ಆಫೀಸ್ ರೂಮಿಗೆ ಬಂದಾಗ ಅವರು ಒಂದು ಬರೆದಿರೋಂಥ ಮೆಮೊ ಬುಕ್ನಲ್ಲಿ ಈ ಇಂಗ್ಲೀಷು ಮಾಡಿರೋಂಥ ಶಿಕ್ಷಕರ ಶ್ರಮವನ್ನು ಪ್ರಶಂಸಿಸಲಾಗಿದೆ ಅಂತ ಹೇಳಿ ಒಂದು ನನಗೆ ಬರೆದಿಟ್ಟೋಗಿದ್ರು. ಆವತ್ತಿನ ಪದ ನನಗೆ ಇವತ್ತು ಕೂಡ ಮೋಟಿವೇಶನ್ ಆಗಿದೆ. ನಿಜವಾಗ್ಲೂ ಕೂಡ ಅಂಥ ಶಿಕ್ಷಕರು, ಅಂಥ ಶಿಕ್ಷಣ ಸಂಯೋಜಕರು ನಮಗೆ ಸಿಕ್ಕಿದ್ದು ನಿಜವಾಗ್ಲೂ ಕೂಡ ನಮ್ಮ ಸೌಭಾಗ್ಯ ಅಂತಲೇ ನಾನು ಭಾವಿಸ್ತೀನಿ. ಅದ್ರ ಜೊತೆಗೆ ನಾನು ಅವ್ರ ಜೊತೆ SDMC ತರಬೇತಿ ಕೊಡೋಂಥ ಸಂದರ್ಭದಲ್ಲಿ ಅವ್ರ ಜೊತೆ ನಾನು ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದೀನಿ. ಒಂದು 5 ದಿನ ಅವ್ರ ಒಟ್ಟಿಗೆ ಕೂಡ ತರಬೇತಿಯನ್ನು ಕೂಡ ಕೊಟ್ಟಿದ್ವಿ ನಾವು, SDMC ತರಬೇತಿಯನ್ನು ಶಿಕ್ಷಕರಿಗೆ. ಅಂಥ ಸಂದರ್ಭದಲ್ಲಿ ತುಂಬ ಚೆನ್ನಾಗಿ ಅವ್ರ ಹತ್ರ ನಾನು ಹಲವಾರು ಸಲಹೆಗಳಿಗೆ ಕೇಳಿಕೊಂಡು ಅವರಿಂದ ತುಂಬ ಚೆನ್ನಾಗಿ ನಾನು ಉತ್ತರಗಳನ್ನು ಕಂಡುಕೊಂಡಿದ್ದೀನಿ. ನನಗಿವತ್ತು ಕೂಡ ಏನೇ ಡೌಟ್ಸ್ ಬಂದ್ರೂ ಕೂಡ ಅವ್ರ ಹತ್ರ ನಾನು ಸಲಹೆಗಳನ್ನು ಕೇಳ್ತೀನಿ. ನಿಜವಾಗ್ಲೂ ಅವರು ಈ ಸಂದರ್ಭದಲ್ಲಿ ನಿವೃತ್ತಿ ಆಗ್ತಾ ಇರೋವಂಥದ್ದು
ಸ್ವಲ್ಪ ಬೇಸರದ ಸಂಗತಿ. ಯಾಕೆ ಅಂದ್ರೆ ಅವರು ನಿಜವಾಗ್ಲೂ ಅವರ ಶ್ರಮ, ಅವರ ಮಾರ್ಗದರ್ಶನ ಹಲವಾರು ಮಕ್ಕಳು ಮಿಸ್ ಮಾಡ್ಕೋತಾರೇನೋ ಅಂತ ನನ್ನ ಒಂದೇ ಒಂದು ಆಸೆ. ಸಲಹೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಆಸೆ ಏನಪ್ಪಾ ಅಂದ್ರೆ ಅವರು ಇನ್ನೂ ತಮ್ಮ ಮುಂದಿನ ಜೀವನವನ್ನ ಮಕ್ಕಳ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳಿ ಅನ್ನೋದು ನನ್ನ ಆಸೆ. ನಿಜವಾಗ್ಲೂ ಕೂಡ ಇವತ್ತು ಅವರು ನಿವೃತ್ತಿ ಹೊಂದುತ್ತಾ ಇರೋದು ನನಗೆ ಒಂಥರ ಅಸಮಾಧಾನ, ಆದರೆ ಒಂದ್ಸಾರಿ ಸಂತೋಷನೂ ಹೌದು. ಬಟ್ ಅವರು ಮುಂದೆ ಅವರ ಕುಟುಂಬಕ್ಕೆ ದೇವರ ಆರೋಗ್ಯ, ಆಯಸ್ಸು, ಸಂಪತ್ತು, ಆಯಸ್ಸು ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಆ ದೇವರನ್ನ ನಾನು ಪ್ರಾರ್ಥಿಸ್ಕೊತೀನಿ. ಅವರಿಗೆ ಟೈಮ್ ಸಿಕ್ಕಾಗೆಲ್ಲ ನಾನು ಏನೇ ನಮಗೆ ಡೌಟ್ಸ್ ಬಂದರೂ ಕೂಡ ಅವ್ರ ಹತ್ರ ಕೇಳಿಕೊಂಡಾಗ ಅವರು ನಮಗೆ ಸಲಹೆಗಳನ್ನು ಕೊಡಲಿ, ಹೀಗೆ ಕೊಡ್ತಾ ಇರಲಿ, ನಮ್ಮ ಬಾಂಧವ್ಯ ಹೀಗೆ ಇರಲಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವರು DC ಸರಸ್ವತಿ ಮ್ಯಾಮ್ ಅಂತ ಫಸ್ಟ್ ಬೆಳಗುಲಿಯಲ್ಲಿ ವರ್ಕ್ ಮಾಡ್ತಾ ಇದ್ದು ಈಗ ಜೆಸಿಪುರಕ್ಕೆ ಟ್ರಾನ್ಸ್ಫರ್ ಆಗಿದ್ದಾರೆ. ಅಪ್ಪಾಜಿ ECO ಆಗಿದ್ದಾಗ ಇವ್ರು ಯಾವ ಸ್ಕೂಲಲ್ಲಿ ಇದ್ರು, ಇವ್ರ ಎಕ್ಸ್ಪೀರಿಯನ್ಸ್ ಏನು ಅನ್ನೋದನ್ನ ಕೇಳೋಣ. ಹೇಳಿ ಮೇಡಮ್. ಚಂದ್ರಶೇಖರ್ ಸರ್ ಹೇಳ್ಬೇಕು ಅಂದ್ರೆ ತುಂಬಾ ಸಿಂಪಲ್, ಸರಳ ಮತ್ತೆ ಒಂದು ಸಜ್ಜನಿಕೆ ವ್ಯಕ್ತಿ ಅಂತ ಹೇಳ್ಬೋದು. ಅವರು ನಮ್ಮ ಅಬ್ಬಿನಕೆರೆ ಹೋಬಳಿಗೆ ECO ಆಗಿದ್ದಾಗ ನಾನು ಬೆಳಗುಲಿ ಶಾಲೆಯಲ್ಲಿ ಅವಾಗ ಪರಿಸರ ಅಧ್ಯಯನ ಅನ್ನೋದಿರಲಿಲ್ಲ, ವಿಜ್ಞಾನ ಬೇರೆ ಸಮಾಜ ಬೇರೆ ಅಂತ ಇತ್ತು. ವಿಜ್ಞಾನ ಮಾಡಬೇಕಾದ್ರೆ, ವಿಜ್ಞಾನ ಬೋಧಿಸ್ಬೇಕಾದ್ರೆ ಗಾಳಿಗೆ ತೂಕವಿದೆ ಅನ್ನೋ ಒಂದು ಪಾಠ ಮಾಡಬೇಕಾದ್ರೆ ಅವರು ಚೆನ್ನಾಗಿ ಮಾಡಿದ್ದಾರೆ ಮೇಡಮ್. ವಿಜ್ಞಾನದ ಉಪಕರಣಗಳನ್ನ ಜೋಡಿಸೋದ್ರಿಂದ ಹಿಡಿದು ಆಮೇಲೆ ಪ್ರತಿ ಶನಿವಾರ ಅಥವಾ ನಮಗೆ ಸಮಾಲೋಚನಾ ಸಭೆಗಳಲ್ಲಿ ಬೇಸಿಕ್ಕಿಂದ ಅಂಗನವಾಡಿಯಿಂದ ಹೋಗಬೇಕು, ಅವರು ಓವೆಲ್ಸಿಂದ ಹಿಡಿದು ಟೆನ್ಸ್ವರೆಗೂ ಒಂದೊಂದು ವಾರ ಒಂದೊಂದು ಮಾಡಿಬಿಡಿ ಸರ್, ನಮಗೆ ಗ್ರಾಮರ್ ಇಷ್ಟು ಸಿಂಪಲಾಗಿ ಮಾಡ್ಕೊಂಡು ಹೋದರೆ ನಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾವು ಟೀಚರ್ಸ್ ಎಲ್ಲರೂ ಅವ್ರ ಕ್ಲಾಸ್ನ ಇಷ್ಟಪಡ್ತಿದ್ವಿ. ಸೈನ್ಸು ಅಂತ ವಿಷಯದಲ್ಲೂ ಅಷ್ಟೇ ಬೋಧನೆ ಮಾಡೋದಕ್ಕೆ ಸರಳದಿಂದ ಕಠಿಣಕ್ಕೆ ಹೋಗೋದಕ್ಕೆ ಅವರು ವಿಷಯಗಳನ್ನು ಅವರು ಅಧಿಕಾರಿ ರೂಪದಲ್ಲಿ ಹೇಳ್ತಿರ್ಲಿಲ್ಲ, ಮಕ್ಕಳಿಗೆ ಹೇಳ್ದಂಗೆ ನೀಟಾಗಿ ಹೇಳ್ಕೊಂಡು ಹೋಗ್ತಾ ಇರೋರು. ವಿಜ್ಞಾನ ಅಂದ್ರೆ ಅಲ್ಲಿ ಏನಾದರೂ ಕ್ಲಿಷ್ಟಕರವಾದ ಒಂದು ವಿಷಯ ಇತ್ತು ಅಂತಂದರೆ ಅದನ್ನು ಚರ್ಚೆ ಮಾಡಿಬಿಟ್ಟು ಮನನ ಆಗಂಗೆ ಆ ವಿದ್ಯಾರ್ಥಿಗಳಿಗೆ ಹೇಳ್ದಂಗೆ ಹೇಳ್ತಾ ಇದ್ರು. ಆಮೇಲೆ ಗ್ರಾಮರು ಆವತ್ತಿನ ಕಾಲದಲ್ಲಿ ಒಂಥರ ಕಬ್ಬಿಣದ ಕಡಲೆ ಅಂತ ಅನ್ಬೋದಾಯಿತು. ಆವಾಗ ಎಷ್ಟು ಸಿಂಪಲ್ಲಾಗಿ ಒಂದೊಂದು ಅವರ್ ತಗೊಂಡ್ರೂ ಬೇಜಾರಾಗ್ತಿರ್ಲಿಲ್ಲ ಅವ್ರ ಕ್ಲಾಸಲ್ಲಿ. ಅಷ್ಟು ನಿಧಾನವಾಗಿ ಅದನ್ನು ಕನ್ಫರ್ಮ್ ಮಾಡಿ ಮುಂದಕ್ಕೆ ನೆಕ್ಸ್ಟ್ ವೀಕ್ ಈ ಥರ ಮಾಡೋಣ, ಈ ಕಂಟೆಂಟ್ ಯಾವ್ದು ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಹತ್ರನೇ ಕೇಳಿಬಿಟ್ಟು ತಿಳ್ಕೊಳೋದು. ಅದನ್ನು ನಮಗೆ ಚಂದ್ರಶೇಖರ್ ಮುಂದಿನ ವಾರ ಮಾಸ್ಟರ್ ಕ್ಲಾಸ್ ತಗೊಂಡ್ಬಿಟ್ರೆ ಅದೊಂದು ಸ್ವಲ್ಪ ಯೂಸ್ಫುಲ್ ಆಗುತ್ತಲ್ಲಪ್ಪ ನಮಗೆ ಅನ್ನೋ ರೀತಿ ನಾವು ಕಾತರದಿಂದ ಇರ್ತಿದ್ವಿ ಮೇಡಮ್. ಈಗ ಅವ್ರ ನಿವೃತ್ತಿ ಹೊಂದ್ತಾ ಇದ್ದಾರೆ, ಸೊ ನಿಮ್ಮ ಅಭಿಪ್ರಾಯ ಏನು ಮೇಡಮ್? ಅವ್ರಿಗೆ ತುಂಬ ಆಯುಸ್ಸು, ಆರೋಗ್ಯ, ಅವರು ಕಂಡಂಥ ಕನಸುಗಳು, ಮತ್ತು ನಮಗಿನ್ನೂ ಏನಪ್ಪ ಅಂತಂದರೆ ಅವ್ರಿಗೆ ವಿದ್ಯಾರ್ಥಿಗಳಲ್ಲಿ ತುಂಬ ನೆನಪಿರುತ್ತೆ. ಅವ್ರಿಗೆ ಇವಾಗಲೂ ಕೂಡ ಅವರು ಒಂದು ವಿಷಯ ತಿಳ್ಕೊಂಡಿರೋ ವಿಷಯಗಳನ್ನು ಬೋಧನೆ ಮಾಡಿದ್ರೆ ಹಲವಾರು ವಿದ್ಯಾರ್ಥಿಗಳು ಆ ಒಂದು ಉಪಯೋಗವನ್ನು ಪಡ್ಕೊಳ್ತಾರೆ ಅಂತ ನಾವು ಅಂದ್ಕೊಳ್ತಾ ಇದ್ದೀವಿ. ಅದು ಇನ್ನು ಮುಂದಕ್ಕೆ ಒರೆಸ್ತಾರೆ ಅಂದ್ಕೊಂಡು ಇದೀವಿ. ಯಾವ್ದಾರ ಶಾಲೆಗಳಲ್ಲಿ ಅವರು ಇನ್ನೂ ಏನಾದರೂ ಅವ್ರಿಷ್ಟ ಅದನ್ನೇ ನಾವು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೀವಿ ಮೇಡಮ್. ಇವರು ವೀಣಾ ಮಿಸ್ ಅಂತ ಜೆಸಿಪುರ ಸ್ಕೂಲಲ್ಲಿ ಈಗ HM ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಬಟ್ ಅಪ್ಪಾಜಿ ECO ಆಗಿದ್ದಾಗ ಇವರು ಅವ್ರ ಜೊತೆಗಿನ ಎಕ್ಸ್ಪೀರಿಯನ್ಸ್ ಏನು ಅನ್ನೋದನ್ನ ಹಂಚ್ಕೊಳ್ತಾರೆ. ನಾನು KMHBS ಅಲ್ಲಿ 2009-10ರಲ್ಲಿ ನಾನು ಹೆಡ್ ಮಾಸ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಅವಾಗ ನಮ್ಮ ಚಂದ್ರಶೇಖರ್ ಸರ್ ಅಲ್ಲಿ ECO ಆಗಿದ್ರು, ಶೆಟ್ಟಿಕೆರೆ ECO ಆಗಿದ್ರು. ಅವರು ಸಹ ಸ್ಕೂಲಿಗೆ ಬಂದು ರಾತ್ರಿ 8 ಗಂಟೆ ಆಗಲಿ 9 ಗಂಟೆ ಆಗಲಿ, ಅದು ಶನಿವಾಸ ಚಿನ್ನರಂಗಳ ಅಂತಂದ್ರೆ ಅಂದ್ರೆ ಏನು ಓದಕ್ಕೆ ಸ್ಕೂಲಿಗೆ ಹೋಗದೆ ಇರ್ತಕ್ಕಂಥ ಮಕ್ಕಳಿಗೋಸ್ಕರ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಚಿನ್ನರಂಗಳ. ಅದರಲ್ಲಿ ಸಹ ಭಾಗಿಯಾಗೋರು, ಮಕ್ಕಳಿಗೆ ಖುಷಿ ಮಾಡೋರು, ಮತ್ತೆ ಅವರ ವ್ಯಕ್ತಿತ್ವ ಅಂದ್ರೆ ದೊಡ್ಡದು ಕಣ್ರಿ. ನಿಜ ಹೇಳ್ಬೇಕು ಅಂದ್ರೆ ಅಂತ ಸಹನಾಮೂರ್ತಿ ನಾನು ಇನ್ನೆಲ್ಲೂ ನೋಡ್ಲಿಲ್ಲ. ತುಂಬಾ ಆಡಳಿತಾತ್ಮಕವಾಗಿ ಎಲ್ಲ ತಿಳ್ಕೊಂಡಿರೋಂಥವ್ರು. ಒಬ್ಬ ಶಿಕ್ಷಕರನ್ನು ಸಹ ಒಂದು ಅವಾಚ್ಯ ಶಬ್ದಗಳಿಂದ ಒಂದು ದಿವಸ ಅವರು ಒಂದು ಮಾತಾಡಿಲ್ಲ ಅಂತ ಒಂದು ದೈವಾಂಶ ಇರ್ತಕ್ಕಂಥ ಶಿಕ್ಷಕರು ಅಂತಂದ್ರೆ ನಮ್ಮ ಚಂದ್ರಶೇಖರ್ ಸರ್. ಅವರು ಇವತ್ತು ರಿಟೈರ್ಡ್ ಆಗ್ತಿದ್ದಾರೆ ಅಂತಂದ್ರೆ ಇನ್ನೂ ಅವರಿಗೆ ಭಗವಂತ ಸರ್ವಿಸ್ ಕೊಡಬೇಕಾಗಿತ್ತು. ಭಗವಂತ ಆಯಸ್ಸು, ಆರೋಗ್ಯ ಕೊಟ್ಟು ಕಾಪಾಡ್ಲಿ. ಶಿಕ್ಷಕರು ಅಂತಂದ್ರೆ ಹಿಂದಿನ ಕಾಲದಾಗ ಎಂಥ ಶಿಕ್ಷಕರಿದ್ರೋ ಅಂಥ ಶಿಕ್ಷಕರೇ ಇವರು ಅಂತಂದ್ರೆ ಎರಡೂ ಮಾತಿಲ್ಲ.
ಒಂದು ಮಕ್ಕಳು ಅವ್ರ ಕರ್ತವ್ಯನೇ ದೇವರು ಅಂತ ಇದ್ದಂಥ ವ್ಯಕ್ತಿತ್ವ ಉಳ್ಳಂಥ ಚಂದ್ರಶೇಖರ್ ಸರ್ ಇವತ್ತು ದೈವಾಂಶ ಸಂಭೂತರು. ನಾವೆಲ್ಲರೂ ಸಿಕ್ಕಿರೆ ಮೇಡಮ್ನವರೇ ನಾವು ನಮಸ್ತೆ ಮಾಡೋದಕ್ಕಿಂತ ಮುಂಚೆ ಅವರೇ ನಮಸ್ತೆ ಮಾಡಿಬಿಡ್ತಾರೆ ಅಂತ ಅವ್ರಿಗೆ ಭಗವಂತ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ. ಅವ್ರು ಇನ್ನೂ ಸಹ ಆಮೇಲೆ ಇನ್ನೂ ಒಂದು ಹೇಳಲಿಲ್ಲ, ಮನೆಗೆ ಕರ್ಕೊಂಬಂದು ಮನೆಯಲ್ಲಿ ಊಟ ಹಾಕಿ ಮಕ್ಳಿಗೆ ಹೇಳ್ಕೊಟ್ಟು ನಿಮ್ಮ ಮಗ SLCನಾ ಹೌದಾ ಏನು ಚೆನ್ನಾಗಿ ಓದ್ತಾನ ಡಲ್ಲಿದಾನ ಬರ್ರಿ ನಮ್ಮನೆ ಕರ್ಕೊಂಬರ್ರಿ ಮನೆಯಲ್ಲಿ ಇಟ್ಕೊಂಡು ಪಾಠ ಮಾಡಿ ಮಕ್ಕಳಿಗೆ ಹೇಳ್ಸಿ ಮನೆಯಲ್ಲಿ ಅಡುಗೆ ಮಾಡಿಸ್ಬಿಟ್ಟ ಹಾಕಿರೋ ಅಂತ ದೊಡ್ಡ ವ್ಯಕ್ತಿತ್ವ ನಮ್ಮ ಚಂದ್ರಶೇಖರ್ ಸರ್ದು. ನಿಜವಾಗ್ಲೂ ಅವ್ರ ಬಗ್ಗೆ ಎಷ್ಟು ಹೇಳ್ಬೇಕು ಅಂತಂದ್ರೂ ಸಾರಿದ್ರು. ಅಲ್ಲಿ ಇದು ಎಲ್ಲ ಮಕ್ಕಳಿಗೆ ಎಣ್ಣೆ ಹಚ್ಚುತ್ತಾ ಇದ್ದೆ ಚಿನ್ನರಂಗಲದಲ್ಲಿ. ಮೇಡಮ್ ಏನ್ರಪ್ಪ ಮೇಡಮ್ ಎಲ್ಲ ಸರಿಯಾಗಿ ಕೊಡಿಸ್ತಾ ಇದಾರಲ್ಲಪ್ಪ, ಊಟ ಎಲ್ಲ ಕೊಡಿಸ್ತಾ ಇದ್ದಾರಾ ಅಂದ್ರು. ಹ್ಞೂ ಅಂತಂದ್ರೆ ಆ ತಕ್ಷಣ ಐಸ್ ಕ್ರೀಮ್ ತರಿಸಿ ಮಕ್ಕಳಿಗೆಲ್ಲ ಕೊಡಿಸಿರು. ಅವ್ರೇನು ಅಲ್ಲಿ ಚಿನ್ನರಂಗಲದಲ್ಲಿ ಕೊಡಬೇಕು ಅಂತ ಏನಿಲ್ಲ, ಆದ್ರೂ ಮಕ್ಳೆಷ್ಟು ಖುಷಿಯಾಗಿ ತಿಂದ್ವು. ಭಗವಂತ ಅವ್ರು ಚೆನ್ನಾಗಿಟ್ಟಿರ್ಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು ಮೇಡಮ್. ಅಪ್ಪಾಜಿ ECO ಆಗಿದ್ದಾಗ ಶೆಟ್ಟಿಕೆರೆ ಹೋಬಳಿಯನ್ನ ತಗೊಂಡಿದ್ರು. ಅದು ಚಿಕ್ಕನಾಯಕನಹಳ್ಳಿ ತಾಲೂಕಿಗೆ ಸೇರಿರೋದ್ರಿಂದ ಇಲ್ಲಿರುವಂತ BO ಆಫೀಸ್ನಲ್ಲೇ ಕೆಲಸ ಮಾಡ್ತಾ ಇದ್ರು. ನಾನು ಓದೋವಾಗ ಹಲವಾರು ಸಲ ಅವರು ಇಲ್ಲಿ ಕೆಲಸ ಮಾಡ್ಬೇಕಾದ್ರೆ ಬಂದು ಅವ್ರನ್ನ ಮಾತಾಡಿಸ್ಕೊಂಡು ಹೋಗಿದ್ದೀನಿ. ಇನ್ನು ECO ಕೆಲಸವನ್ನ ಬಿಟ್ಟ ಮೇಲೆ ಇದೇ ಊರಿನ ಸರ್ಕಾರಿ ಪ್ರೌಢಶಾಲೆನಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ರು. ನನಗೆ ಸಿಕ್ಕಿರುವಂತ ಟೀಚರ್ಸು ಇಲ್ಲಿ ಕೆಲಸ ಮಾಡಿ ಈಗ ಆಲ್ರೆಡಿ ಬೇರೆ ಕಡೆ ಟ್ರಾನ್ಸ್ಫರ್ ಆಗಿರುವಂತ ಟೀಚರ್ಸು ನಾನು ಭೇಟಿ ಮಾಡಿದಂಥದ್ದು. ಸೊ ಅವರು ಈಗ ಅಪ್ಪಾಜಿ ಬಗ್ಗೆ ಅವರ ಒಂದು ಎಕ್ಸ್ಪೀರಿಯನ್ಸ್ ನ ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ. ಇವರು ಸತೀಶ್ ಸರ್ ಅಂತ, ಈಗ ಜೆಸಿಪುರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹೆಡ್ ಮಾಸ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಗವರ್ಮೆಂಟ್ ಹೈಸ್ಕೂಲ್ ನಲ್ಲಿ ಅಪ್ಪಾಜಿ ವರ್ಕ್ ಮಾಡಬೇಕಾದ್ರೆ ಇವರು ಕೂಡ ಸಹ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ರು. ಓಕೆ, ನಾನು ಸರ್ಕಾರಿ ಪ್ರೌಢಶಾಲೆ ಚಿಕ್ಕನಾಯಕನಹಳ್ಳಿ ಕರ್ತವ್ಯ ಮಾಡ್ತಾ ಇದ್ದ ಸಮಯದಲ್ಲಿ ಚಂದ್ರಶೇಖರ್ ಸರ್ ಅವರು ನನಗೆ ಕೆಲಸ ಮಾಡ್ತಾಯಿದ್ರು. ನಾವು ಅವ್ರ ಒಟ್ಟಿನಲ್ಲಿ 3 ರಿಂದ 4 ವರ್ಷ ಒಟ್ಟಿಗೆ ಅವರು ಕಾರ್ಯನಿರ್ವಹಿಸಿದ್ರು. ಹಾಗಾಗಿ ಅವರು ಎಲ್ಲ ಏನು ಸ್ಕೂಲ್ ರೆಕಾರ್ಡ್ಸ್ ಮೇಂಟೆನೆನ್ಸ್ ವಿಚಾರದಲ್ಲಿ ಮತ್ತೊಂದು ಒಂದು ಪ್ರಾಜೆಕ್ಟ್ ಮಾಡೋ ವಿಚಾರದಲ್ಲಿ ಅವ್ರಿಗೊಂದು ಅಕ್ಯುರೇಸಿ ಇರಬೇಕು. ಎಲ್ಲ ಮಕ್ಕಳಿಗೂ ನಾನು ಸರಿಯಾಗಿ ಮೌಲ್ಯಮಾಪನ ಮಾಡಬೇಕು, ಅನಾಲಿಸಿಸ್ ಮಾಡಬೇಕು, ಆ ಮಕ್ಕಳಲ್ಲಿ ಆ ಒಂದು ಪರಿಕಲ್ಪನೆಯನ್ನು ಬೆಳೆಸಬೇಕು ಅನ್ನೋ ನಿಟ್ಟಿನಲ್ಲಿ ಅಲ್ಲಿ ಸ್ವಲ್ಪ ಮಕ್ಕಳ ಸಂಖ್ಯೆ ಜಾಸ್ತಿ ಇತ್ತು. ಅಷ್ಟು ಸಂಖ್ಯೆ ಜಾಸ್ತಿ ಇದ್ದಾಗ್ಯೂ ಕೂಡ ಅವರು ಆ ಒಂದು ಮೌಲ್ಯಮಾಪನ ವಿಚಾರ ಇರ್ಬೋದು, ಮತ್ತೊಂದು ಯಾವುದಾದ್ರು ಪಾಠ ಪ್ರವಚನ ಇರ್ಬೋದು, ಎಲ್ಲ ಮಕ್ಕಳಿಗೂ ಬಹಳ ಲೈವ್ ಆಗಿ ಅಂದರೆ ಮಕ್ಕಳಿಗೆ ಯಾವುದೇ ರೀತಿ ನೀರಸ ಆಗದಂಗೆ ಬಹಳ ಖುಷಿಯಿಂದ ಚೆನ್ನಾಗಿ ಜೀವನಕ್ಕೆ ಹೊಂದಾಣಿಕೆ ಆಗ್ತಕ್ಕಂಥ ಲೈಫ್ ಸೈನ್ಸನ್ನು ಭಾರಿ ಚೆನ್ನಾಗಿ ಅವರು ಮಕ್ಕಳಿಗೆ ಬೋಧನೆ ಮಾಡ್ತಾಯಿದ್ರು. ಮಕ್ಕಳು ಖುಷಿಯಾಗಿ ನಗ್ತಾ ಇದ್ದಾರೆ ಅಂದರೆ ಮೋಸ್ಟ್ಲಿ ಅಲ್ಲಿ ಚಂದ್ರಶೇಖರ್ ಸರ್ ಅವರು ಕ್ಲಾಸ್ ರೂಮಲ್ಲಿದ್ದಾರೆ ಅಂತ ನಮ್ಮ ಭಾವನೆ. ಏಕೆಂದರೆ ಯಾವತ್ತೂ ಮಕ್ಕಳು ಎಂದೂ ಕೂಡ ಖುಷಿಯಿಂದ ಪಾಠ ಕೇಳಿದರೆ ಹೊರತು ಇವ್ರ ಕ್ಲಾಸ್ನ ಬೇಜಾರಾಯ್ತಪ್ಪ ನೀರಸವಾಗಿದೆಯಪ್ಪ ಅನ್ನೋ ಒಂದು ದಿನವೂ ನಮಗೆ ಕಂಡು ಬರಲಿಲ್ಲ. ಬಹಳ ಖುಷಿಯಿಂದ ಉತ್ತಮವಾಗಿ ಮಕ್ಕಳಿಗೆ ಜೀವನಕ್ಕೆ ಹತ್ತಿರ ಆಗ್ತಕ್ಕಂಥ ಪಾಠವನ್ನು ಅವರು ಬೋಧನೆ ಮಾಡ್ತಾಯಿದ್ರು. ಯಾಕೆಂದರೆ ಬಯಾಲಜಿ ಕೆಮಿಸ್ಟ್ರಿ ನಮ್ಮ ಲೈಫ್ಗೆ ಹತ್ತಿರವಾಗಿರ್ತಕ್ಕಂಥ ಒಂದು ಸಬ್ಜೆಕ್ಟ್ ಮ್ಯಾಟ್ರು. ಹಾಗಾಗಿ ಅವರ ಪರಿಸರದಲ್ಲಿ ಒಳ್ಳೆಯ ಮಕ್ಕಳಿಗೆ ಇರ್ತಕ್ಕಂಥ ಗೊತ್ತಾಗ್ತಕ್ಕಂಥ ಉದಾಹರಣೆಗಳನ್ನು ಕೊಡ್ತಾ ಅವರು ಪಾಠ ಪ್ರವಚನ ಬೋಧಿಸ್ತಾಯಿದ್ರು. ನಾವು ಅವ್ರನ್ನ ಕಾರಿಡಾರಲ್ಲಿ ಓಡಾಡ್ತಾ ಮಾಡ್ತಾ ಹೀಗೆ ಅವಲೋಕಿಸಿದಾಗ ನಿಜಕ್ಕೂ ಮಕ್ಕಳು ಬಹಳ ಖುಷಿಯಿಂದ ಕಲಿತಾಯಿದ್ರು. ಹಾಗಾಗಿ ಮಕ್ಕಳಿಗೆ SCS ಅಂದರೆ ಭಾಳ ಇಷ್ಟವಾದ ಶಿಕ್ಷಕರಾಗಿದ್ದರು. ಹಾಗಾಗಿ ಅವರ ಬೋಧನೆ ಭಾಳ ಮನಮುಟ್ಟುವಂತಿತ್ತು. ನಂತರ ಅಲ್ಲಿ ಅಷ್ಟು ಸಂಖ್ಯೆ 450-460 ಮಕ್ಕಳಿದ್ದು, ಇವನ್ 480 ಮೆಂಬರ್ಸ್ ಸ್ಟೂಡೆಂಟ್ಸು. ಸೆಕ್ಷನ್ಸ್ ಜಾಸ್ತಿ ಇತ್ತು. ಹಾಗಾಗಿ ಎಲ್ಲ ಮಕ್ಕಳು ಅನಾಲಿಸಿಸ್ ಮಾಡಿ ಎಲ್ಲ ಇದು ಮಾಡೋದು ಒಬ್ಬರೇ ಒಂದೇ ಹ್ಯಾಂಡ್ ಇದ್ದಿದ್ದು. ಹಾಗಾಗಿ ಅಷ್ಟೂ ಕೂಡ ಭಾಳ ಕರಾರುವಕ್ಕಾಗಿ ಎಲ್ಲ ಮಾಡ್ಕೊಂಡು ನಿರ್ವಹಣೆ ಮಾಡ್ತಾಯಿದ್ರು. ಅದರಲ್ಲಿ ಪಾಪ ನಾವು ಅವರು ಅಲ್ಲಿಂದ ಟ್ರಾನ್ಸ್ಫರ್ ಕೌನ್ಸಿಲಿಂಗಲ್ಲಿ ಅಪ್ಲೈ ಮಾಡಿ ಬರ್ಗೂರು ತೊಗೊಳ್ತೀನಿ, ಬರ್ಗೂರು ಸ್ಕೂಲ್ ಹೋಗ್ತೀನಿ ಅಂತ ಸಂದರ್ಭದಲ್ಲಿ ಇಲ್ಲ ಬ್ಯಾಡಿ ಇಲ್ಲೇ ನೀವು ಏನು ತೊಂದರೆ ಇಲ್ಲ, ಆರಾಮಾಗಿ ನಾವು ಡ್ಯೂಟಿ ಮಾಡ್ಕೊಂಡು ಹೋಗೋಣ ಜೊತೆಲೆಲ್ಲ ಅಂತಂದು, ಇಲ್ಲ ನಾನು ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕು ಅನ್ನೋ ದೃಷ್ಟಿಯಲ್ಲಿ ಅವರು ಬರ್ಗೂರು ಹೈಸ್ಕೂಲ್ ಕೌನ್ಸಿಲಿಂಗ್ ತೊಗೊಂಡ್ರು. ನಂತರ ನನಗೆ ಅವರು ಇನ್ನೂ ಫೋನ್ ಕಾಂಟ್ಯಾಕ್ಟಲ್ಲಿ ಹೊರಗಡೆ ಎಲ್ಲ ಸಿಕ್ಕಿದಾಗ ವ್ಯಾಲ್ಯೂಯೇಷನ್ ಸೆಂಟರ್ ಸಿಕ್ಕಿದಾಗ ಭೇಟಿ ಆಗ್ತಾಯಿದ್ದು. ಹಾಗಾಗಿ ಅವರ ಒಂದು ಪಾಠ ಬೋಧನೆ ಮತ್ತು ಇದ್ದಂಥ ಸಂದರ್ಭದಲ್ಲಿ ಅವರ ಒಡನಾಟ ಭಾಳ ಮೆಮೊರಬಲ್ ಆಗಿತ್ತು.
ಭಾಳ ಉತ್ತಮವಾಗಿತ್ತು. ಹಾಗಾಗಿ ನಿಜಕ್ಕೂ ಅವ್ರಿಗೆ ಇ ಸಿ ಯು ಅವಧಿ ಮುಗಿದ ನಂತರ ಕೌನ್ಸಿಲಿಂಗ್ ಹೋದಂಥ ಸಂದರ್ಭದಲ್ಲಿ ನಮ್ಮಲ್ಲೇ ವೇಕೆನ್ಸಿ ಇತ್ತು. ನಾವೇ ಹಿಂಗೆ ಫೋನ್ ಮಾಡಿ ನಮ್ಮಲ್ಲಿ ಖಾಲಿ ಇದೆ ತಗೊಳ್ಳಿ, ಭಾಳ ಒಳ್ಳೆಯದು ಉತ್ತಮ ಆಗುತ್ತೆ ಅಂತ ಹೇಳಿ ಆ ಸಂದರ್ಭದಲ್ಲಿ ಅವರು ನಮ್ಮ ಸ್ಕೂಲನ್ನು ಆಯ್ಕೆ ಮಾಡಿಕೊಂಡ್ರು. ಹಾಗಾಗಿ ಉತ್ತಮವಾದ ಅವಧಿಯಿಂದ ನಾನಾದರೂ ಗಮನಿಸ್ತಾ ಒಳ್ಳೆಯ ಮಕ್ಕಳಿಗೆ ತೀರಾ ಮಕ್ಕಳ ಮಟ್ಟಕ್ಕಿಳಿದು ಮಕ್ಕಳಿಗೆ ತೀರಾ ಯಾವುದೇ ರೀತಿಯ ಗೊಂದಲ ಇಲ್ಲದೆ ಮನಮುಟ್ಟುವಂತೆ ಬೋಧನೆ ಮಾಡ್ತಕ್ಕಂಥ ಆಸಕ್ತಿ ಹೊಂದಂಥ ಶಿಕ್ಷಕರು. ಮುಖ್ಯ ಶಿಕ್ಷಕರಾಗಿ ಕೂಡ ಅವರೀಗ ಹೋದಂಥ ಸಂದರ್ಭದಲ್ಲಿ ನಾನು ಹಾಗೆ ಸ್ಟೇಟಸ್ಗಳು ನೋಡ್ತಾ ಇದ್ದೆ. ಪರಿಸರ ಪ್ರಜ್ಞೆ ಭಾಳ ಇತ್ತು. ಆಮೇಲೆ ನಮ್ಮ ರೈತಾಪಿ ವರ್ಗದ ಜನರ ಏನು ಅವರ ಕಷ್ಟ ಕಾರ್ಪಣ್ಯಗಳು ಅದ್ರ ಬಗ್ಗೆ ಎಲ್ಲ ಹೇಳ್ತಿದ್ರು. ಶಾಲೆಯಲ್ಲಿ ಏನು ಆಕ್ಟಿವಿಟೀಸ್ ಮಾಡ್ತಾರೋ ಅದ್ರದ್ದೆಲ್ಲ ಆಗ್ತಾಯಿದ್ರು, ಗಮನಿಸ್ತಾ ಇದ್ದು ಭಾರಿ ಚೆನ್ನಾಗೆಲ್ಲ ನಿಭಾವಣೆ ಮಾಡ್ಕೊಂಡು ಹೋಗಿದ್ದಾರೆ. ಮುಖ್ಯ ಶಿಕ್ಷಕರಾಗಿ ಕೂಡ ಅವರು ಉತ್ತಮ ಸೇವೆಯನ್ನು ಸಲ್ಲಿಸಿ ಈ ಸಂದರ್ಭದಲ್ಲಿ ಈ ತಿಂಗಳು 31ನೇ ದಿನಾಂಕದಂದು ನಿವೃತ್ತಿ ಅಂತ ಇದ್ದಾರೆ. ಅವರ ನಿವೃತ್ತಿ ಜೀವನ ಸುಖಮಯವಾಗಿರಲಿ, ಅವ್ರಿಗೆ ದೇವರು ಆಯುರಾರೋಗ್ಯ ಆಶ್ಚರ್ಯ ಕೊಟ್ಟು ದಯಪಾಲಿಸಲಿ ಅಂತ ಈ ಸಂದರ್ಭದಲ್ಲಿ ನಿಮಗೆ ಹೇಳ್ತಾ ನನ್ನ ಈ ಮಾತುಗಳನ್ನು ಮುಗಿಸ್ತೀನಿ. ಇವರು ವಹೀದಾ ಬಾನು ಅಂತ. ಅಪ್ಪಾಜಿ ಗೌರ್ಮೆಂಟ್ ಹೈಸ್ಕೂಲಲ್ಲಿ ವರ್ಕ್ ಮಾಡಬೇಕಾದ್ರೆ ಇವರು ಹಿಂದಿ ಟೀಚರ್ ಆಗಿದ್ರಂತೆ. ಚಂದ್ರಶೇಖರ್ ಸರ್, ನಾನು ಚಿಕ್ಕನಹಳ್ಳಿಗೆ ಬಂದಾಗ 2002ರಲ್ಲಿ ಬಂದೆ. ಆವಾಗ ಅವರು BRC ಆಫೀಸಲ್ಲಿ ಇದ್ದರು, BO ಆಫೀಸಲ್ಲಿದ್ದರು. ಅಲ್ಲಿಂದನೂ ಕೂಡ ನಮಗೆ ಪರಿಚಯ ಇತ್ತು. ಪುಸ್ತಕಗಳನ್ನು ತೆಗೆದುಕೊಳ್ಳೋದು ಇಂಥ ಇದರಲ್ಲಿ ನಾವು ಲಿಂಕ್ ಇತ್ತು. ಮತ್ತು ಅದಾದಮೇಲೆ ನಂತರ ಅವರು CBZ ಹ್ಯಾಂಡ್ ನಮ್ಮಲ್ಲಿ ಹೋದ್ಮೇಲೆ ಅವರು ನಮ್ಮ ಶಾಲೆಗೇ ವರ್ಗಾವಣೆ ತೆಗೆದುಕೊಂಡು ಬಂದರು. ವರ್ಗಾವಣೆ ಆದಮೇಲೆ ನಮ್ಮಲ್ಲಿ ಸಿದ್ದರಾಮಯ್ಯ ಅಣ್ಣ ಸರ್ ಅಂತ ಹೇಳಿ HM ಇದ್ದರು. ಅವರು ರಿಟೈರ್ಡ್ ಆದರು. ಅವ್ರು ಆದಮೇಲೆ ಇವರು ಚಾರ್ಜಲ್ಲಿದ್ದರು. ನಮ್ಮನ್ನು ತುಂಬ ಚೆನ್ನಾಗಿ ತೆಕ್ಕಿಗೆ ತಗೊಂಡ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ರು. ನಿಜವಾಗ್ಲೂ ನಾವು ಒಂದು ಫ್ಯಾಮಿಲಿಯಲ್ಲಿ ಅಣ್ಣ ಮತ್ತು ತಂಗಿದಿರಿದ್ದಂಗೆ ನಾವು ತುಂಬ ಚೆನ್ನಾಗಿರ್ತಿದ್ವಿ. ಸಮಸ್ಯೆಗಳು ಬಂದವು, ಯಾಕಂದರೆ ನಮ್ಮ ಶಾಲೆ ದೊಡ್ಡ ಶಾಲೆ, ನಾನಾ ರೀತಿಯ ಸಮಸ್ಯೆಗಳು ಬರ್ತವೆ. ಅದನ್ನು ಎದುರಿಸಲಿಕ್ಕೆ ಅವರು ನಮ್ಮನ್ನು ತುಂಬ ಸಪೋರ್ಟಿವ್ ಆಗಿ ನಮ್ಮನ್ನು ಒಂದು ರೀತಿ ಹಿರಿಯ ನಾಯಕರಾಗಿ ನಿಂತ್ಕೊಂಡು ತುಂಬ ಚೆನ್ನಾಗಿ ಅಂಥ ಸಮಸ್ಯೆಗಳನ್ನು ನಾವು ಎದುರಿಸಿದ್ವಿ. ಮತ್ತು ಹಾಗೆಯೇ ತುಂಬ ಸರ್ವೀಸಲ್ಲಿ ನಮ್ಮನ್ನು ತುಂಬ ಸಪೋರ್ಟಿವ್ ಆಗಿರ್ತಿದ್ರು, ಹೆಲ್ಪ್ ಮಾಡ್ತಾ ಇದ್ರು. ಒಂದು ಗೊತ್ತಾಗ್ದಲ್ಲೇ ಇರುವಂತಹ ಒಂದು ರೀತಿ ನೀತಿಗಳನ್ನು ಹೇಳುವಂತಹದ್ದಾಗಲಿ, ಯಾವುದೇ ಒಂದು ದಾರಿಯನ್ನು ತೋರಿಸೋದೇ ಆಗಲಿ ಮಾಡ್ತಾ ಇದ್ರು. ಮತ್ತು ಲಾಸ್ಟ್ ಇಯರ್ ನಾವು ದಬ್ಬೆಘಟ್ಟಕ್ಕೆ ಇದಕ್ಕೆ ಹೋಗಿದ್ವಿ, ಹಿಂದಿ ಕಾರ್ಯಾಗಾರಕ್ಕೆ. ಸೊ ದಬ್ಬಗುಂಟೆಗೆ ಹಿಂದಿ ಕಾರ್ಯಾಗಾರಕ್ಕೆ ಹೋಗಿದ್ವಿ. ಆವಾಗಂತೂ ನಿಜವಾಗ್ಲೂ ಅವರು ಶಾಲೆ ನಡೆಸ್ತಾ ಇದ್ದಂತಹ ರೀತಿ, ಶಾಲೆಯಲ್ಲಿ ಯಾವ ರೀತಿ ಒಂದು ವ್ಯವಸ್ಥೆಗಳಿದ್ವು, ಒಂದು ಮಕ್ಕಳದೇ ಆಗಲಿ, ಒಂದು ಟೀಚರ್ಸ್ದೇ ಆಗಲಿ, ಶಾಲೆಯ ಒಂದು ವಾತಾವರಣನೇ ಆಗಲಿ ತುಂಬ ಚೆನ್ನಾಗಿತ್ತು. ನನ್ನಂತೂ ನೋಡಿ ನಿಜವಾಗ್ಲೂ ನಾವು ಆ ಶಾಲೆಗೆ ಹೋಗಬೇಕು, ಅಲ್ಲಿಗೆ ಹೋಗಬೇಕು ಅಂತಂದರೆ ತುಂಬ ಭಯ ಪಡ್ತಿದ್ವಿ. ಅಯ್ಯೋ ಬಸ್ ಇಲ್ವಂತೆ, ಹಾಗಂತೆ ಹೀಗಂತೆ ಅಂತ ಹೇಳಿ. ಅಲ್ಲಿ ಹೋದ್ಮೇಲೆ ನಮಗೆ ಮನಸ್ಸು ತುಂಬ ತಿಳಿಯಾಯಿತು. ಹಾಗೂ ಮತ್ತೆ ತುಂಬ ಅಟ್ರಾಕ್ಷನ್ ಆಗಿತ್ತು ಆ ಶಾಲೆ. ಓದೋದ್ರಲ್ಲಾಗಲಿ, ವ್ಯವಹಾರದಲ್ಲಾಗಲಿ, ನಡೆನುಡಿಯಲ್ಲಾಗಲಿ, ಒಂದು ಊಟ ಉಪಚಾರಗಳಲ್ಲಂತೂ ಹೇಳೋಕ್ಕಾಗದು ಅಷ್ಟು ತುಂಬ ಚೆನ್ನಾಗಿ ಮಾಡಿದರು. ನಿಜವಾಗ್ಲೂ ಸರನ್ನು ನಾವು ಖಂಡಿತ ಯಾವತ್ತೂ ಮರೆಯೋದಿಲ್ಲ. ನನಗಂತೂ ನಿಜವಾಗ್ಲೂ ಅವ್ರು ಹೇಳಬೇಕಂದ್ರೆ ಹಿರಿಯ ಅಣ್ಣ ಇದ್ದಂಗೆ. ಅವರು ಒಂದ್ಸರಿ ನಮ್ಮ ಮನೆಗೆ ಊಟಕ್ಕೆ ಬಂದಿದ್ರು. ಅದನ್ನಂತೂ ಯಾವಾಗ ತಿಂದಿರೋದು ಒಂದೇ ಸರಿ ಊಟ, ಆದರೆ ಯಾವಾಗ ನನ್ನನ್ನು ನೋಡಿದ್ರೆ ಸಾಕು ಅದನ್ನೇ ಹೊಗಳ್ತಿರ್ತಾರೆ. ಅಂತಹ ಒಳ್ಳೆ ಸ್ವಭಾವ, ಒಳ್ಳೆ ಗುಣ. ನಿಜವಾಗ್ಲೂ ದೇವರು ಅವ್ರಿಗೆ ಒಂದು ಒಳ್ಳೆ ಆಯಸ್ಸು, ಆರೋಗ್ಯ ಕೊಟ್ಟು ಚಿರಕಾಲ ಅವರು ನಮ್ಮನ್ನು ಅಣ್ಣ ಆಗಿ ಇರಲಿ ಅಂತ ಹೇಳಿ ನಾನು ಆಶಿಸ್ತೇನೆ. ಇವರು ಬಸವರಾಜ್ ಸರ್ ಅಂತ. ಅಪ್ಪಾಜಿ ಗೌರ್ಮೆಂಟ್ ಹೈಸ್ಕೂಲಲ್ಲಿ ಕೆಲಸ ಮಾಡಬೇಕಾದ್ರೆ ಇವರು ಸೋಷಿಯಲ್ ಸೈನ್ಸ್ ಹ್ಯಾಂಡಲ್ ಮಾಡ್ತಾ ಇದ್ರಂತೆ. ನಮಸ್ತೆ ಎಲ್ರಿಗೂ. ನಾನು CR ಬಸವರಾಜ್ ಅಂತೇಳಿ. ನಾನು ಚಿಕ್ಕನಾಯಕನಹಳ್ಳಿಗೆ 2014 ಆಗಸ್ಟಲ್ಲಿ ಬಂದಾಗ ನನಗೆ ನಮ್ಮೂರವರೇ, ನಮ್ಮ ಪರಿಚಯಸ್ಥರೇ ಇಲ್ಲೂ ಕೂಡ ಇದ್ದಾರೆ ಅಂತೇಳಿ ತುಂಬ ಖುಷಿ ಆಯಿತು. ಚಂದ್ರಶೇಖರ್ ಸರ್ನ ನಾನು ಆ ಮುಂಚೆ ನೋಡಿದ್ದೆ, ಆದರೆ ಅವ್ರ ಜೊತೆ ಒಡನಾಟ ಇರಲಿಲ್ಲ. ಬಟ್ ಅವರು ಹೊಸಳ್ಳಿಯವರಂತೂ ನನಗೆ ಗೊತ್ತಿತ್ತು, ನಮ್ಮೂರಿನವ್ರಂತೂ ಗೊತ್ತಿತ್ತು. ಬಟ್ ಅವ್ರ ಜೊತೆ ಕೆಲಸ ಮಾಡೋ ಅವಕಾಶ ಸಿಕ್ಕಿದ್ದು ನನ್ನ ಪುಣ್ಯ ಅಂತ ಅನ್ಕೊಂತೀನಿ. ನಾನು ಅವ್ರ ಜೊತೆ ಒಂದು 4-5 ವರ್ಷ ಅವ್ರು ಇಲ್ಲಿಂದ ಪ್ರಮೋಷನ್ ಆಗಿ ಅವ್ರು ಇಲ್ಲಿಂದ ಹೋಗೋವರೆಗೂ ನಾನು ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ನಾನು ಅವರಿಂದ ಕಲ್ತಿದ್ದೇನಪ್ಪ ಅಂದರೆ, ಯಾವುದೇ ವಿಚಾರ ಬಂದರೂ ಟೆನ್ಷನ್ ಮಾಡ್ಕೋಬಾರ್ದು, ಇರೋದೇ ಬರೋದಕ್ಕೆ. ನಾವಿರೋದು ಸಮಸ್ಯೆಗಳಾಗಲಿ, ಗೆಲುವಾಗಲಿ, ಸೋಲಾಗಲಿ ಯಾವುದೇ ಬಂದರೂ ಅದನ್ನು ಸಮಾನವಾಗಿ ಸ್ವೀಕರಿಸಬೇಕು ಅನ್ನೋದನ್ನು ಅವರಿಂದ ನೋಡ್ತಾ ಕಲಿತಾ ಹೋದೆ.
ಅವ್ರ ಜೊತೆ ನಮ್ಮ ಒಡನಾಟ ತುಂಬ ಚೆನ್ನಾಗಿತ್ತು. ನಾವು ಅವರ ವಿಷಯದಲ್ಲಿ ತೊಡಗಿಸ್ಕೊಳ್ಳೋದ್ರಲ್ಲೂ ಕೂಡ ಅವರಿಂದ ಹಲವಾರು ಅಂಶಗಳನ್ನು ನಾನು ಕಲಿತೆ. ಅವ್ರು ಸೀನಿಯರ್ ಆಗಿ ಅವರ ಅನುಭವಗಳನ್ನು ಬಾಯಿ ಬಿಟ್ಟು ಹೇಳಿದೆ, ಅವ್ರು ಕೆಲಸ ಮಾಡಿ ನನಗೆ ತೋರಿಸ್ತಾ ಹೋದರು. ಆ ನಿಟ್ಟಿನಲ್ಲಿ ಅವ್ರದ್ದು ಒಂದು ಒಳ್ಳೆ ವ್ಯಕ್ತಿತ್ವ ಅಂತ ಹೇಳಿ ನಾನು ಅದು ಭಾವಿಸ್ತೀನಿ. ಜೊತೆಗೆ ನನಗೆ ಅವರ ನೆನಪುಗಳು ಏನು ಕಾಡ್ತಾ ಇದ್ದಾವೆ ಅಂದರೆ, ಅವ್ರ ಜೊತೆ ಪ್ರವಾಸ ಹೋಗಿದ್ದು. ನಾವು ಸ್ಟಾಫ್ ಪ್ರವಾಸ ಹೋಗ್ತಾ ಇದ್ವು ಮತ್ತು ಮಕ್ಕಳ ಜೊತೆ ಪ್ರವಾಸ ಹೋಗ್ತಾ ಇದ್ವು. ಆದರೆ ಎಲ್ಲೇ ಪ್ರವಾಸ ಹೋದರೂ ನಾವು ಎಲ್ಲ ಸ್ನೇಹಿತರು, ಸೀನಿಯರ್ಸ್ ಆಗಲಿ, HM ಆಗಲಿ, ಯಾವುದೇ ಭೇದ ಹೋದರೆ ಎಲ್ಲರನ್ನೂ ಕೂಡ ಸಮಾನವಾಗಿ ನೋಡ್ತಾ ಇದ್ವು. ಎಲ್ಲರೂ ಕೂಡ ಒಟ್ಟಿಗೆ ಇದ್ವು, ಯಾವುದೇ ಥರದ ಅಂತರ ಮಾಡ್ತಾ ಇರಲಿಲ್ಲ. ಆದರೆ ಚಂದ್ರಶೇಖರ್ ಸರ್ ಯಾವುದೇ ಪ್ರವಾಸ ಸ್ವಲ್ಪ ಲೇಟಾಗಿ ಬರ್ತಾ ಇತ್ತು, ಆದರೂ ಕೂಡ ತಾಳ್ಮೆಯಿಂದ ಅವ್ರಿಗೆ ಕಾದಿದ್ದು. ಅವರ ಕೆಲಸಗಳಲ್ಲಿ ನೀಟ್ನೆಸ್ ಜಾಸ್ತಿ ಇತ್ತು, ಶಿಸ್ತಿತ್ತು. ಅವರು ಒಳ್ಳೆ ಶಿಕ್ಷಕರಾಗಿದ್ದರು. ವಿದ್ಯಾರ್ಥಿಗಳ ಮನ ಮುಟ್ಟುವಂತೆ, ಅದರಲ್ಲೂ ವಿಜ್ಞಾನವನ್ನು, ಅದರಲ್ಲೂ ಜೀವಶಾಸ್ತ್ರವನ್ನು ತುಂಬ ಮಕ್ಕಳಿಗೆ ಅನ್ವಯ ಮಾಡಿ ಅರ್ಥ ಹಾಗೆ ಅವರಿಗೆ ಅನ್ವಯಿಕೆ ಆಗೋ ಹಾಗೆ ಹೇಳ್ಕೊಡ್ತಾ ಇದ್ರು. ಅಂತಹ ಒಂದು ವ್ಯಕ್ತಿ ಈ 31ಕ್ಕೆ ವಯೋನಿವೃತ್ತಿ ಹೊಂದ್ತಾ ಇದ್ದಾರೆ. ಅವರ ಜೀವನ ಸುಂದರವಾಗಿರಲಿ, ಅವರು ಒಳ್ಳೆ ಆರೋಗ್ಯವಂತರಾಗಿ ಇನ್ನೂ ಕೂಡ ಹೆಚ್ಚು ವರ್ಷ ಈ ಭೂಮಿ ಮೇಲೆ ಅವರು ಗುಣಮಟ್ಟದ ಜೀವನವನ್ನು ನಡೆಸಲಿ ಅಂತೇಳಿ ಆ ಭಗವಂತನಲ್ಲಿ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ. ಅವ್ರಿಗೆ ಒಳ್ಳೆಯದಾಗಲಿ, ಕಷ್ಟದಾಯಕ ಆಗಲಿ ಅಂತೇಳಿ ಅವರ ನೆನಪುಗಳನ್ನು ಈ ರೀತಿ ಮೆಲ್ಕಾಕೋದಕ್ಕೆ ಇಷ್ಟಪಡ್ತೀನಿ. ಜೆಸಿಪುರದಲ್ಲಿ ಸಿಕ್ಕಿರುವಂತ ಟೀಚರ್ಸ್ ಅನ್ನ ಮಾತಾಡಿಸ್ಕೊಂಡು ಗವರ್ಮೆಂಟ್ ಹೈಸ್ಕೂಲ್ ಆದ್ಮೇಲೆ ಅಪ್ಪ ನೆಕ್ಸ್ಟ್ ಕೆಲಸ ಮಾಡ್ತಾ ಇದ್ದಿದ್ದು ಬರ್ಗೂರ್ ಹೈಸ್ಕೂಲ್ ಅಲ್ಲಿ. ಸೊ ಆ ಸ್ಕೂಲಿಗೂ ಒಂದು ವಿಸಿಟ್ ಹಾಕೋಣ ಅಂತ ಹೇಳ್ಬಿಟ್ಟು ಈಗ ಸ್ಕೂಟಿನಲ್ಲಿ ಹೋಗ್ತಾ ಇದ್ದೀವಿ. ನೋಡಿ, ಇದೇ ಸರ್ಕಾರಿ ಪ್ರೌಢಶಾಲೆ ಬರ್ಗೂರು. ಇದೇ ಶಾಲೆನಲ್ಲಿ ಅಪ್ಪಾಜಿ ವರ್ಕ್ ಮಾಡಿ ಈಗ ಪ್ರೆಸೆಂಟು ದಪ್ಕೊಂಟೆಲಿರೋ ಶಾಲೆಗೆ ಹೋಗಿರೋದು. ಅಪ್ಪಾಜಿ ಇದ್ದಿದ್ದಂಥ ಕೆಲವೊಂದಷ್ಟು ಮೆಮೊರೀಸ್ನ ಕಲೆಕ್ಟ್ ಮಾಡಿದೆ. ಇದೆಲ್ಲ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ದು. ಅವ್ರು ಹೋಗ್ಬೇಕಾದ್ರೆ ಹಾಲ್ ಟಿಕೆಟ್ ಕೊಟ್ಟು ಈ ಥರ ಗ್ರೂಪ್ ಫೋಟೋಸನ್ನು ತೆಗೆಸ್ಕೊಂಡಿರ್ತಾರೆ. ಅಪ್ಪಾಜಿ ಇರೋಂಥ ಫೋಟೋಸ್ನೆಲ್ಲದನ್ನು ಕ್ಯಾಪ್ಚರ್ ಮಾಡಿದ್ದೀನಿ. ಈಗ ಇವ್ರ ಕೊಲಿಗೆ ಏನು ಹೇಳ್ತಾರೆ ಅವ್ರ ಬಗ್ಗೆ ಅಂತ ಕೇಳೋಣ. SCS ರವರು ನಮ್ಮ ಜೊತೆ ಇಲ್ಲಿ ಸುಮಾರು 5ರಿಂದ 6 ವರ್ಷ ನಮ್ಮ ಜೊತೆ ವರ್ಕ್ ಮಾಡಿದ್ರು. ತುಂಬ ಸಹೃದಯ ವ್ಯಕ್ತಿ. ನಮಗಂತೂ ಅವ್ರ ಜೊತೆ ಇದ್ದಾಗ ಟೈಮ್ ಪಾಸ್ ಆಗೋದೇ ಗೊತ್ತಾಗಿಲ್ಲ, ಅಷ್ಟು ತುಂಬ ಒಳ್ಳೆ ವ್ಯಕ್ತಿತ್ವ ಇಟ್ಕೊಂಡು ಎಲ್ಲ ಸ್ಟಾಫ್ನೊಂದಿಗೆ ಮತ್ತು ವಿದ್ಯಾರ್ಥಿಗಳೊಂದಿಗೆ ತುಂಬ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾ ಇದ್ರು. ಅವ್ರು ಹೆಡ್ ಮಾಸ್ಟರ್ ಹೋದಾಗ ಇಂಥ ಸ್ಟಾಫ್ ಕಳ್ಕೊತಾ ಇದೀವಲ್ಲ ಅನ್ನೋ ಒಂದು ಫೀಲಿಂಗ್ ಇರ್ತಾ ಇತ್ತು. ಆದರೂ ಕೂಡ ಈಗ ಅಲ್ಲಿ ತುಂಬ ಚೆನ್ನಾಗಿ ಮಿಂಚಿದ್ದಾರೆ. ಆ ಶಾಲೆನ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ. ಒಳ್ಳೆ ಜಾಗಕ್ಕೆ ಒಳ್ಳೆ ಟೀಚರೇ ಹೋಗಿ ಅವರು ಇದು ಮಾಡಿದ್ದಾರೆ. ಇನ್ನೂ 2 ವರ್ಷ ಅವರು ಅಲ್ಲಿ ವರ್ಕ್ ಮಾಡಿದರೆ ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇತ್ತು ಅಂತ ನನ್ನ ಒಂದು ಅನಿಸಿಕೆ. ಈಗ ರಿಟೈರ್ಡ್ ಆಗ್ತಾ ಇರ್ತಕ್ಕಂಥ ತುಂಬ ಬೇಸರ ಸಂಗತಿ, ಆದರೆ ಅನಿವಾರ್ಯ. ಸರ್ಕಾರಿ ನೌಕರದು ಇದ್ದಿದ್ದೇನೆ, ಹಾಗಾಗಿ ಅವ್ರಿಗೆ ದೇವರು ಎಲ್ಲ ರೀತಿಯ ಆರೋಗ್ಯ ಐಶ್ವರ್ಯ ಕೊಟ್ಟು ಒಳ್ಳೇದು ಮಾಡಲಿಕ್ಕೆ ಸಂದರ್ಭದಲ್ಲಿ ನಾನು ಆಶಿಸ್ತೀನಿ. ಥ್ಯಾಂಕ್ ಯು. ನನ್ನ ಹೆಸರು ಪ್ರಕಾಶ್ ಎಬಿ ಅಂತ, ಸಮಾಜ ವಿಜ್ಞಾನ ಶಿಕ್ಷಕ, ಸರ್ಕಾರಿ ಪ್ರೌಢಶಾಲೆ ಬರ್ಗೂರು ಇಲ್ಲಿ ಕೆಲಸ ಮಾಡ್ತಿದ್ದೀನಿ. ಎಸ್ ಚಂದ್ರಶೇಖರಯ್ಯನವರು ನಮ್ಮ ಜೊತೆ ಇಲ್ಲಿ ಕೆಲಸ ಮಾಡಿದ್ರು. ತುಂಬ ಆತ್ಮೀಯರು ನನಗೆ ವೈಯಕ್ತಿಕವಾಗಿ. ಅವರು ಇಲ್ಲಿದ್ದಂಥ ಸಂದರ್ಭದಲ್ಲಿ ಒಂದು ರೀತಿ ಸದಾ ಪಾಸಿಟಿವ್ ಥಿಂಕರ್ ಅಂತಲೇ ಹೇಳ್ಬಹುದು. ಶಿಕ್ಷಣದ ಜೊತೆಗೆ ಸ್ಪೋರ್ಟ್ಸಲ್ಲಿ ಆಸಕ್ತಿ ಇತ್ತು, ಗಿಡ ನೆಡೋದ್ರ ಬಗ್ಗೆ ಭಾಳ ಆಸಕ್ತಿ ಇತ್ತು ಅವರಿಗೆ. ನಾನು ಕೂಡ ಅವ್ರ ಜೊತೆ ಸೇರ್ಕೊಂಡು ಇಕೋ ಕ್ಲಬ್ ಆಕ್ಟಿವಿಟಿಗಳಲ್ಲಿ ಪಾಲ್ಗೊಳ್ತಿದ್ದೆ. ಅವರು ಬೆಳೆಸಿರ್ತಕ್ಕಂಥ ಹುಣಸೆ ಮರ ಈಗ ಅವರ ಹೆಸರು ಹೇಳ್ತಾ ಇದೆ, ಅದು ಸಾಕ್ಷಿಯಾಗಿದೆ. ಅದೇ ಥರ ಕೈ ತೋಟ ಮಾಡಿದ್ವಿ, ತರಕಾರಿ ಎಲ್ಲ ಬೆಳೆದಿದ್ವಿ, ಅವೆಲ್ಲ ಸವಿ ನೆನಪುಗಳು. ಪ್ರವಾಸದಲ್ಲಿ ಯಾವಾಗಲೂ ಹಿಂದಿರ್ತಿದ್ರು, ಅವ್ರನ್ನ ಬೇಗ ಬಂದು ಬಸ್ ಹತ್ತೋ ಥರ ಮಾಡಿದ್ವಿ. ಡಿಪಾರ್ಟ್ಮೆಂಟ್ ಎಕ್ಸಾಮ್ ಪಾಸ್ ಮಾಡಿರಲಿಲ್ಲ, ನಮ್ಮೆಲ್ಲರ ಒತ್ತಾಯದ ಮೇರೆಗೆ ಅದನ್ನು ಪಾಸ್ ಮಾಡ್ಕೊಂಡ್ರು. ಈ ಶಾಲೆಗೆ ಬಂದಾಗ ಅದು ಪಾಸ್ ಆಯಿತು, ಮುಂದೆ ಪ್ರಮೋಷನ್ ಆಯಿತು. ಶಾಲೆಯಲ್ಲಿ ಅವರ ಒಡನಾಟ ಭಾಳ ಆತ್ಮೀಯವಾಗಿತ್ತು. ತುಂಬ ಖುಷಿ ಇರ್ತಿತ್ತು ಅವ್ರ ಜೊತೆ. ಮಕ್ಕಳ ಜೊತೆ ಮಕ್ಕಳಾಗಿ ಆಡಿ ನಲಿತಾ ಇದ್ರು. ಸ್ಪೋರ್ಟ್ಸಿಗೆ ಭಾಳ ಪ್ರೋತ್ಸಾಹ ಕೊಡ್ತಾ ಇದ್ರು. ನಮ್ಮ ಶಾಲೆಯ ರಾಯಭಾರಿ ಆಗಿದ್ರು. ಫೇಸ್ಬುಕ್ನಲ್ಲಿ ನಮ್ಮ ಶಾಲೆಯಲ್ಲಿ ಏನೇ ಬೆಳವಣಿಗೆಗಳಾದರೂ ಅದನ್ನು ಅವರು ಅಪ್ಲೋಡ್ ಮಾಡೋ ಮುಖಾಂತರ ಮಾಹಿತಿಯನ್ನು ಕೊಡ್ತಾ ಇದ್ರು. ಎಲ್ಲ ಶಾಲೆಗಳಿಂದ ಬಂದಂಗೆ ನಮ್ಮ ಶಾಲೆನಲ್ಲೂ ಕ್ರೀಡಾ ಸ್ಪರ್ಧೆಗಳಲ್ಲಿ ಪ್ರತಿಭಾ ಕಾರಂಜಿಯಲ್ಲಿ ಬಹುಮಾನ ಬಂದಾಗ ಅತ್ಯಂತ ಉತ್ಸುಕತೆಯಿಂದ ಅವರು ಅಡಿಬರಹವನ್ನು ಸೇರಿಸಿ ಫೋಟೋಗಳನ್ನು ಹಾಕ್ತಾ ಇದ್ರು. ಇದರಿಂದ ಸಾಕಷ್ಟು ಜನಕ್ಕೆ ನಮ್ಮ ಸ್ಕೂಲಿನ ಮಾಹಿತಿ ರವಾನೆ ಆಗ್ತಾ ಇತ್ತು. ಇದೀಗ ಅವರು ನಿವೃತ್ತರಾಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ದೇವರು ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ನಿವೃತ್ತಿ ಜೀವನ ಸುಖಮಯವಾಗಿರಲಿ ಅಂತ ಹೇಳಿ ನಾನು ಆಶಿಸ್ತಾ ಇದ್ದೀನಿ. ಧನ್ಯವಾದಗಳು. ಇದು ಸ್ಟಾಫ್ ರೂಮ್. ಅಪ್ಪಾಜಿ ಇಲ್ಲಿ ಕೆಲಸ ಮಾಡಬೇಕಾದ್ರೆ ಇಲ್ಲೇ ಕೂತ್ಕೊಳ್ತಾ ಇದ್ದಿದ್ದು. ಸ್ಟಾಫ್ಸ್ ಎಲ್ಲ ಇಲ್ಲೇ ಊಟ ಮಾಡ್ತಾರೆ. ನಾವು ಊಟದ ಟೈಮಿಗೆ ಕರೆಕ್ಟಾಗಿ ಹೋಗಿದ್ವಿ ಅಂತ ಹೇಳಿ ಬಿಸಿ ಊಟ ಮಾಡ್ಕೊಂಡು ಹೋಗುವಂತ ಫೋರ್ಸ್ ಮಾಡಿದ್ರು ಟೀಚರ್ಸು. ಹಾಗಾಗಿ ಇವತ್ತಿನ ನನ್ನ ಊಟ ಈ ಶಾಲೆಯ ಬಿಸಿ ಊಟ. ನಮ್ಮ ಅಪ್ಪಾಜಿ ಬಗ್ಗೆ ಇವ್ರು ಎಲ್ಲರೂ ಮಾತಾಡಿರೋದನ್ನ ಕೇಳಿದ್ರೆ ತುಂಬಾನೇ ಪ್ರೌಡ್ ಫೀಲ್ ಆಗತ್ತೆ. ಇವ್ರ ಮಗಳಾಗಿ ಹುಟ್ಟಿದ್ದು ನನ್ನ ಪುಣ್ಯ ಅಂತಾನೆ ಹೇಳ್ಬೋದು.
ನಮ್ಮಪ್ಪನೇ ನನ್ನ ರೋಲ್ ಮಾಡೆಲ್, ನಮ್ಮಪ್ಪನೇ ನನ್ನ ಫಸ್ಟ್ ಹೀರೋ. ಅವರ ರೀತಿನಲ್ಲಿ ನನ್ನ ಜೀವನದಲ್ಲಿ ನಡ್ಕೊಂಡ್ರೆ ಅದೇ ನನ್ನ ಒಂದು ಸಾರ್ಥಕತೆ ಅಂತ ನಾನು ಫೀಲ್ ಆಗ್ಬೋದು. ಅಪ್ಪಾಜಿ ಬಗ್ಗೆ ಯಾರ್ಯಾರೆಲ್ಲ ಸ್ವಲ್ಪ ನಿಮ್ಮ ಸಮಯವನ್ನ ತಗೊಂಡು ಮಾತಾಡಿದಿರಾ ಎಲ್ಲ ಶಿಕ್ಷಕರಿಗೂ ತುಂಬಾನೇ ಧನ್ಯವಾದಗಳನ್ನ ಹೇಳ್ತೀನಿ. ಅಪ್ಪ, ಯು ಆರ್ ಸೋ ಗ್ರೇಟ್. ಐ ಆಮ್ ಸೋ ಪ್ರೌಡ್ ಆಫ್ ಯು. ನಿಮ್ಮ ಮಗಳು ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ತುಂಬಾನೇ ಹೆಮ್ಮೆ ಆಗುತ್ತೆ. ನಾಳೆ ನೀವು ರಿಟೈರ್ಡ್ ಆಗ್ತಾ ಇದ್ದೀರಾ, ಬೇಜಾರು ಮಾಡ್ಕೋಬೇಡಿ. ಒನ್ಸ್ ಎ ಟೀಚರ್ ಇಸ್ ಆಲ್ವೇಸ್ ಎ ಟೀಚರ್. ನೀವು ನಿಮ್ಮ ಶಿಕ್ಷಣ ವೃತ್ತಿಯನ್ನ ಇನ್ಮುಂದೆನೂ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ಬೋದು. ನಿಮ್ಮ ಇಷ್ಟ, ಕಂಟಿನ್ಯೂ ಮಾಡಬೇಕು ಅಂದ್ರೆ ಮಾಡಿ, ಇಲ್ಲ ವಿಶ್ರಾಂತಿ ತಗೊಳ್ಬೇಕು ಅಂದ್ರೆ ತಗೊಳ್ಳಿ. ಆ ದೇವರು ನಿಮ್ಗೆ ಐಶ್ವರ್ಯ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ. ನೀವು ನನ್ನನ್ನ ನನ್ನ ತಮ್ಮನ್ನ ಈ ಒಂದು ಸ್ಥಿತಿಗೆ ತರೋದಕ್ಕೆ ತುಂಬಾನೇ ಕಷ್ಟಪಟ್ಟಿದ್ದೀರಾ ಇಷ್ಟು ವರ್ಷಗಳ ಕಾಲ. ಇನ್ನು ಮುಂದೆ ವಿಶ್ರಾಂತಿ ತಗೊಳ್ಳಿ, ನಾವಿದೀವಿ. ನಾವು ಕಷ್ಟಪಟ್ಟು ಇನ್ಮೇಲೆ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಅದು ನಮ್ಮ ಜವಾಬ್ದಾರಿ. ಸೊ ದೇವ್ರು ನಿಮ್ಗೆ ಆಯಸ್ಸು ಆರೋಗ್ಯವನ್ನ ತುಂಬಾ 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 ಕೊಟ್ಟು ಕಾಪಾಡ್ಲಿ. 100 ಕಾಲ ನಮ್ ಜೊತೆ ಖುಷಿಯಾಗಿ ಚೆನ್ನಾಗಿರಿ ಅಂತ ಹೇಳ್ತಾ, ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ನಾಳೆ ಅಪ್ಪನ ರಿಟೈರ್ಮೆಂಟ್ ವ್ಲಾಗ್ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಥ್ಯಾಂಕ್ ಯು ಸೋ ಮಚ್.